ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. 6 ವಿಷಯಗಳಾಯಿತು. 7ನೆಯ ವಿಷಯ ಹೇಳೋಣ. ಮಿಸ್ಕನ್ಸೆಪ್ಷನ್ಸ್ನಲ್ಲಿ ಇಟ್ ಈಸ್ ನಾಟ್ ರೈಟ್ ಟು ರಿಗಾರ್ಡ್ ಶಂಕರಾಸ್ ಆ್ಯಸ್ ಒನ್ ಮೋರ್ ಸ್ಕೂಲ್ ಟು ಆಫರ್ ಇಟ್ಸ್ ಓನ್ ಸಿಸ್ಟಮ್. ಅದು ನೋಡಿ, ಎಷ್ಟೋ ದರ್ಶನಗಳಿವೆ. ಜನರು ಹೇಳ್ತಾರೆ ಸ್ಕೂಲ್ ಅಂದರೆ ಇಂಗ್ಲೀಷ್ನಲ್ಲಿ ಸ್ಕೂಲ್ ಆಫ್ ಫಿಲಾಸಫಿ, ಸ್ಕೂಲ್ ಆಫ್ ಉಪನಿಷತ್. ಸ್ಕೂಲ್ ಅಂದರೆ ಒಂದು ದರ್ಶನ ಸಂಪ್ರದಾಯ, ಒಂದಾನೊಂದು ದರ್ಶನದ ಸಂಪ್ರದಾಯ. ಸೊ ಕೆಲವು ಒಂದು ನ್ಯಾಯ ಸ್ಕೂಲ್ ಇದೆ, ನಮಗೆ ಷಡ್ ದರ್ಶನಗಳಿವೆ. ಜೈನ ಇದೆ, ಬೌದ್ಧ ಇದೆ. ಬೌದ್ಧರಲ್ಲಿಯೂ ಮತ್ತು 3-4 ಸ್ಕೂಲ್ಗಳಿವೆ. ಬೌದ್ಧರಲ್ಲಿ 4, ಜೈನರಲ್ಲಿ ಹಾಗೆ 2-3, ಹಾಗೆ ನಮ್ಮ ವೈದಿಕರಲ್ಲಿಯೂ 6, ಮತ್ತು ಈವನ್ ಉಪನಿಷತ್ತನ್ನು ಆಶ್ರಯಿಸಿಕೊಂಡವರಲ್ಲಿ ಮತ್ತೆ 4: ದ್ವೈತ, ವಿಶಿಷ್ಟಾದ್ವೈತ, ದ್ವೈತಾದ್ವೈತ, ಅದ್ವೈತ. ಇವುಗಳೆಲ್ಲ ಹೇಗೆ ತಯಾರಾಗಿವೆ? ಇವುಗಳನ್ನು ಒಂದು ಸಂಪ್ರದಾಯ, ಒಂದು ಸಿದ್ಧಾಂತ ವ್ಯವಸ್ಥೆ, ಒಂದು ಸ್ಕೂಲ್ ಎಂದು ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಅಂದರೆ ಉಪನಿಷತ್ತು ಮಂತ್ರಗಳನ್ನು ಇಟ್ಕೊಂಡು ತಮ್ಮ ರೀತಿಯಾಗಿ ಅದಕ್ಕೆ ವ್ಯಾಖ್ಯಾನ ಮಾಡಿ ಒಂದು ಸಿದ್ಧಾಂತ ತಯಾರು ಮಾಡ್ತಾರೆ. ನೀವು ಲೌಕಿಕರನ್ನು ಕೇಳು, ಈಶ್ವರ ಜಗತ್ತು ಏಕೆ ಸೃಷ್ಟಿ ಮಾಡಿದ ಅಂದರೆ ತನ್ನದಾದ ಒಂದು ಕಾರಣ ಹೇಳ್ತಾನೆ, ಇನ್ನೊಬ್ಬರು ಹೇಳ್ತಾನೆ ಇನ್ನೊಂದು ಕಾರಣ, ಇನ್ನೊಬ್ಬರು ಹೇಳ್ತಾನೆ ಇನ್ನೊಂದು ಕಾರಣ. ಇವೆಲ್ಲ ಎಲ್ಲಿಂದ ಬಂದಿದೆ ಅಂತ ಇದು ನನ್ನ ಫಿಲಾಸಫಿ ಹೇಳ್ತಾನೆ ಅಲ್ಲವೇ? ನೀವು ಯೋಚನೆ ಮಾಡಿ, ಭಗವಂತ ಏಕೆ ಸೃಷ್ಟಿ ಮಾಡಿದ? ನೀವು ಒಂದು ಕಾರಣ ಹೇಳ್ಕೊಳ್ಳೋದು, ನಿಮಗೆ ತೋಚಿದ್ದ ಕಾರಣ ನೀವು. ಹಾಗೆ ತಮ್ಮ ಬುದ್ಧಿಯಿಂದ ಊಹಿಸ್ಕೊಂಡು ಕಲ್ಪಿಸ್ಕೊಂಡು ಮನುಷ್ಯ ಏಕೆ ಹುಟ್ಟಿದ, ಮನುಷ್ಯನ ಗುರಿ ಏನು, ಪ್ರಪಂಚಕ್ಕೆ ಏಕೆ ಬಂದ, ಜಗತ್ತು ಏಕೆ ಭಗವಂತ ಇದ್ದಾನ, ಇದ್ದರೆ ಜಗತ್ತು ಏಕೆ ಸೃಷ್ಟಿ ಮಾಡಿದ, ಹೇಗೆ ಮಾಡಿದ? ಮೊದಲು ಭಗವಂತ ಇದ್ದರೆ ಏಕೆ ಜಗತ್ತು ಸೃಷ್ಟಿ ಮಾಡಿದ, ಹೇಗೆ ಮಾಡಿದ ಅಲ್ಲವೇ? ಏಕೆ ಮಾಡಿದ, ಯಾವ ಉದ್ದೇಶ, ಮಾಡುವರಲ್ಲಿ ಉದ್ದೇಶವೇನಿತ್ತು ಹೇಳಬೇಕಲ್ಲ. ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳ್ತಾರೆ. ಏನಪ್ಪ, ಭಗವಂತ ಏಕೆ ಸೃಷ್ಟಿ ಮಾಡಿದ ಎಂದು ಅವರ ಮನಸ್ಸಿನಲ್ಲಿರಬೇಕಲ್ಲವೇ ಉದ್ದೇಶ. ಅದು ನಿಮಗೆ ಬಂದು ಹೇಳಿದ್ದಾರೆ, ಪತ್ರ ಬರೆದಾರ ಅಥವಾ ಸೆಲ್ಫೋನಲ್ಲಿ ಹೇಳಿದಾರ? ನಿಮಗೆ ಹೇಗೆ ಗೊತ್ತು? ಜನರು ತಮ್ಮ ಕಲ್ಪನಾ ತಾವು ಮಾಡೇ ಬಿಡ್ತಾರೆ. ಏನೋ ಒಂದು ಕಾರಣ, ಈ ಕಾರಣದಿಂದ. ಜೀವ ಅಂದರೆ ಯಾರು? ಜೀವ ಅಂದರೆ ದೇಹವೇನೋ, ದೇಹಕ್ಕಿಂತ ಹೆಚ್ಚಾದರೆ మరి ದೇಹ ಏಕೆ ಪಡ್ಕೊಂಡು ಬಿಟ್ಟ, ದೇಹಕ್ಕೆ ಏಕೆ ಸಿಕ್ಕಾಕ್ಕೊಂಡು ಬಿಟ್ಟ? ಇನ್ನೊಬ್ಬರು ಮಾಡಿದ್ದಾರ, ತಾನೇ ಮಾಡಿಕೊಂಡನ? ತಾನೇ ಮಾಡಿಕೊಂಡರೆ మరి ಹೋಗುವುದಕ್ಕೆ ಏಕೆ ಇಷ್ಟಪಡಲ್ಲ? ಇನ್ನೊಬ್ಬರು ಮಾಡಿದ್ದರೆ ಇನ್ನೊಬ್ಬರು ಏಕೆ ಮಾಡಿದ್ದಾರೆ? ಇದಕ್ಕೆ ಏನು ಕಾರಣ? ಇನ್ನೊಬ್ಬರು ದೇಹಕ್ಕೆ ಇವರನ್ನು ಏಕೆ ಯಾರು ತಂದು ಹಾಕಿದ್ದಾರೆ ಇದರಲ್ಲಿ? ಓಕೆ, ನಾನು ಬಂದು ನಾನು ಏನು ಮಾಡಬೇಕಂತೆ, ನನಗೇನು ಬೇಕು, ನಿಮ್ಮ ಜೀವನದ ಗುರಿ ಏನು, ಯಾರು ಹೇಳಬೇಕು? ಇವೆಲ್ಲ ಕುರಿತು ಇಷ್ಟೆಲ್ಲ ನಾನು ಪ್ರಶ್ನೆಗಳು ಮಾಡಿದ್ದೀನಲ್ಲ. ಅಂದರೆ ಸಂಸಾರ ಅಂದರೆ ಏನು, ಬಂಧನ ಅಂದರೆ ಏನು, ಅದಕ್ಕೆ ಕಾರಣವೇನು, మరి ಮೋಕ್ಷ ಅಂದರೆ ಏನು, ಅದಕ್ಕೆ ಬಿಡುಗಡೆ ಏನು, ಈ 4 ವಿಷಯಗಳು ಹೇಳಬೇಕು. ತಮ್ಮ ಕಾರಣಗಳು, ತಮ್ಮ ಉದಾಹರಣೆಗಳು, ತಮ್ಮ ಉದ್ದೇಶಗಳು ಯಾರಿಗೆ ತೋಚಿದ್ದವರು ಕಲ್ಪಿಸ್ಕೊಳ್ತಾರೆ. ಕಲ್ಪಿಸ್ಕೊಂಡು ಇದು ನಮ್ಮ ಸಂಪ್ರದಾಯ, ನಮ್ಮ ಸಿದ್ಧಾಂತ. ಇನ್ನೊಬ್ಬರು ಕಲ್ಪಿಸಿದೆ ಇನ್ನೊಬ್ಬರ ಸಿದ್ಧಾಂತ, ಇವೆಲ್ಲ ಸಿದ್ಧಾಂತಗಳು ಕಲ್ಪನದಿಂದ, ತಮ್ಮ ಬುದ್ಧಿಗೆ ತೋಚಿರುವ ಕಲ್ಪನೆಗಳಿಂದ ತಯಾರು ಮಾಡಿಕೊಂಡೆ. ಸಾಂಖ್ಯರು ಏನು ಹೇಳ್ತಾರೆ? ಆತ್ಮಗಳು ಅನೇಕ. మరి ಜಗತ್ತು ಸೃಷ್ಟಿ ಮಾಡಿದ್ದರು ಏನು ಅಂದರೆ, ಜಗತ್ತು ಸೃಷ್ಟಿ ಮಾಡಿದ್ದು ಪ್ರಕೃತಿ ಮಾಡಿತು. ಪ್ರಕೃತಿ ಸೃಷ್ಟಿ ಮಾಡ್ತದ? ಪ್ರಕೃತಿಗೆ ಹೇಗೆ ಮಾಡ್ತದಪ್ಪ ಅಂದರೆ, ಪ್ರಕೃತಿಗೆ ತಿಳುವಳಿಕೆ ಇರುತ್ತದೆ ಅಂದರೆ ಇರುತ್ತದೆ ಅಂತ. ಪ್ರಕೃತಿ ಆತ್ಮನ ಅಂದರೆ ಅಲ್ಲ, ಅದು ಜಡ. ಪ್ರಕೃತಿ ಜಡನ? ಹೌದು. మరి ಜಡಕ್ಕೆ ಯೋಚನೆ ಹೇಗಿರುತ್ತದೆ ಅಂತ? ಹೌದು, ಜಡಕ್ಕೂ ಯೋಚನೆ ಇರುತ್ತದೆ. ಏಕೆ ಅಂದರೆ ಪ್ರಕೃತಿ ಜಡ ಅಂತೆ, ಆತ್ಮ ಚೇತನ ಪುರುಷ. ಪ್ರಕೃತಿ ಜಡವಾದ ಪ್ರಕೃತಿ ಸೃಷ್ಟಿ ಮಾಡ್ತದೆ. ಯಾರಿಗೋಸ್ಕರ ಅಂದರೆ ಚೈತನ್ಯಕ್ಕೋಸ್ಕರ. ಏನಪ್ಪ, ಚೇತನವಾದ ಆತ್ಮಕ್ಕೆ ನನಗೆ ಜಗತ್ತು ಬೇಕು, ನಾನು ಸೃಷ್ಟಿ ಮಾಡಿಕೊಳ್ಳಬೇಕೆಂಬ ಯೋಚನೆ ಇಲ್ಲ ಅಂತೆ. ಪ್ರಕೃತಿ ಜಡ, ಅದಕ್ಕೆ ಯೋಚನೆ ಇರುತ್ತದಂತೆ, ಸೃಷ್ಟಿ ಮಾಡ್ತದಂತೆ. ಇದು ಏನು ಕಲ್ಪನಪ್ಪ? ಆ ಕಾಲದಲ್ಲಿ ದೊಡ್ಡವರಿದ್ದರು, ಈಗಲೂ ಇದ್ದಾರೆ ಕೆಲವರು. ಅಂದರೆ ಒಂದು ಜಡ, ಅಲ್ಲೇನು ಒಂದೇನೋ ಮರದ ತುಂಡು ಹಾಕಿಬಿಟ್ಟಿದ್ದೇವೆ, ಒಂದು ಮರ ಬಿದ್ದಿತು.
ಆ ಮರ ಯೋಚನೆ ಮಾಡ್ತದೆ, ಪಾಪ ಇವನು ಕೆಳಗೆ ಕೂತಿದ್ದಾನೆ ನೋಡಿ, ಪಾಪ ಇವರು ಕೆಲವರು ಕೆಳಗೆ ಕೂತಿದ್ದಾರೆ ಕಾರ್ಪೆಟ್ ಮೇಲೆ, ಇವರನ್ನು ನೋಡಿ ಅವಳಿಗೆ ಈ ಮರಗೆ ಪಾಪ ಏನದು ದಯೆ ಬಂತು, ಅಯ್ಯೋ ಪಾಪ ಕೆಳಗೆ ಕೂತಿದ್ದಾರೆ, ಇವರಿಗೆ ನಾವೊಂದು ಕುರ್ಚಿ ಮಾಡಬೇಕು ಎಂದು ಆ ಮರ ತಾನಾಗಿ ಬದಲಾಯಿಸಿ ಕುರ್ಚಿ ಆಯ್ತಂತೆ. ಕುರ್ಚಿ ಆದ ನಂತರ ನಿಮಗೆ ತಂದು ಕೊಟ್ಟಿತ್ತಂತೆ ಇವರಿಗೆ, ನೋಡಿ ಪಾಪ ನೀವು ಕೆಳಗೆ ಕೂತಿದ್ದರೆ ನೀವು ಬಡಿಸ್ಕೊಂಡಿ ಅಂತ. ಪ್ರಕೃತಿ ಜಡ ಪ್ರಕೃತಿಗೆ ಇಷ್ಟು ಯೋಚನೆ ಇರುತ್ತದ, ಪಾಪ ಇವರಿಗೆ ಕಷ್ಟವಾಗ್ತಾ ಇದೆ, ನಾನು ಇವರಿಗೊಂದು ತಂದು ಕೊಡಬೇಕು. ಇವರು ಚೇತನ ಪುರುಷ, ಇವನು ಚೇತನ ಬುದ್ಧಿ ಇದೆ, ತಿಳುವಳಿಕೆ ಇದೆ, ಆದರೆ ಇವರಿಗೆ ಮಾಡ್ಕೊಳ್ಳೋಕ್ಕೆ ಬರಲ್ಲ ಅಂತೆ. ಇದು ಏನು ಸಿದ್ಧಾಂತಪ್ಪ? ಈಗ ಇದ್ದರು ಸಾಂಖ್ಯರು, ಕಪಿಲನ ಹೆಸರಿನಲ್ಲಿ ಸಾಂಖ್ಯ ಇದೆ. ಆ ಒಬ್ಬನು ಈಶ್ವರ ಕೃಷ್ಣ ಎಂದಿದ್ದ, ಅವನೊಂದು ಪುಸ್ತಕ ಬರೆದ, ಸಣ್ಣ ಪುಸ್ತಕ, 64 ಶ್ಲೋಕಗಳು. ಸಾಂಖ್ಯ ಸಿದ್ಧಾಂತ ಓದಲಿಕ್ಕೆ ಎಲ್ಲರೂ ಅದೇ ಪುಸ್ತಕ ಓದ್ತಾರೆ. ಸಾಂಖ್ಯ ಸಿದ್ಧಾಂತ ಓದಲಿಕ್ಕೆ ಈಶ್ವರ ಕೃಷ್ಣ ಎಂಬವನು ಬರೆದಿರುವಂಥ 64 ಶ್ಲೋಕಗಳು, ನಾವೆಲ್ಲರೂ ಅದೇ ಓದಿದ್ದೀವಿ. ಅತಿ ಪ್ರಾಚೀನ ಗ್ರಂಥ, ಶಂಕರಾಚಾರ್ಯರಿಗಿಂತ ಹಿಂದಿನ ಕಾಲದಲ್ಲಿತ್ತು. 5ನೇ ಶತಮಾನ ಗೌಡಪಾದಾಚಾರ್ಯರಿಗಿಂತ ಹಿಂದಿನ ಪುಸ್ತಕ ಇದು, ತುಂಬ ಹಿಂದಿಂದು. ಈಶ್ವರ ಕೃಷ್ಣ ಸಾಂಖ್ಯ ಕಾರಿಕಾ ಎಂದು ಹೇಳ್ತಾರೆ. ಕಾರಿಕಾ ಅಂದರೆ ಶ್ಲೋಕ, ಸಾಂಖ್ಯ ಶ್ಲೋಕಗಳು 64. ಅವರದರಲ್ಲಿ ಇದೇ ಹೇಳ್ತಾನೆ, ಚೆನ್ನಾಗಿ ಸಿದ್ಧಪಡಿಸ್ತಾನೆ. ನಾನು ಮೊದಲನೇ ಹೆಸರು ಕೇಳಿದಾಗ ನನಗೆ ತುಂಬ ಆಶ್ಚರ್ಯವಾಯಿತು, ಇದೇನು ಸಿದ್ಧಾಂತಪ್ಪ. ನಮ್ಮೊಂದು ಋಷಿಕೇಶ್ನಲ್ಲಿ ಒಂದು ಆಶ್ರಮಕ್ಕೆ ಹೋಗ್ತಿದ್ದೆ, ಅಲ್ಲಿ ಒಬ್ಬ ಗುರುಗಳು, ಒಂದು ಮುಕ್ತಾನಂದರಿದ್ದರು, ಸ್ವಾಮಿ ಮುಕ್ತಾನಂದ, ಅವರು ಹೇಳಿಕೊಟ್ಟರು ಈ ಪಾಠ. ಅದು ನನಗೆ ಆಶ್ಚರ್ಯವಾಯಿತು, ಇದು ಏನಪ್ಪ ಅಂದರೆ ಇವೆಲ್ಲ ಕಲ್ಪನೆಗಳೇ ಹೊರತು ವಾಸ್ತವಿಕ ಯಾರೂ ಹೇಳುವುದಿಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ಕಲ್ಪನೆ. ನೈಯಾಯಿಕರು ಏನು ಮಾಡಿದ್ದಾರೆ? ನೈಯಾಯಿಕರು ವೈಶೇಷಿಕರು ಇಬ್ಬರಿಗೆ ಒಂದೇ. ಈ ಜಗತ್ತು ಹೇಗೆ ಹುಟ್ಟಿತು ಅಂದರೆ, ಜಗತ್ತೆಲ್ಲ ಮೊದಲು ಪರಮಾಣುಗಳಿತ್ತಂತೆ. ಈ ಜಗತ್ತನ್ನು ಪರಮಾಣುಗಳಿತ್ತೆಂದು ಹೇಗೆ ಗೊತ್ತು ಅಂದರೆ, ಕಲ್ಪನೆ ಮಾಡಿದ. ಒಂದು ವಸ್ತುವನ್ನು ಒಡೆದು ಹಾಕು, ಸಣ್ಣದಾಗುತ್ತೆ ಅಲ್ಲವೇ? ಗೋಡೆಯನ್ನು ಒಡೆದು ಹಾಕಿದರೆ ಇಟ್ಟಿಗೆಗಳು ಬರುತ್ತೆ, ಇಟ್ಟಿಗೆಯನ್ನು ಒಡೆದು ಹಾಕಿದರೆ ಇನ್ನೂ ಸಣ್ಣ ತುಂಡು, ಇನ್ನೂ ಒಡೆದು ಹೋಗ್ತಾ ಇದ್ದರೆ ಲಾಸ್ಟು ಕತೆ ಸಣ್ಣದೀಗ. ಈಗ ಅದನ್ನು ಇನ್ನೂ ಹೊಡೆಯೋಕ್ಕೆ ಆಗಲ್ಲ. ಅಂಥ ಸಣ್ಣ ವಸ್ತುವನ್ನು ಪರಮಾಣು ಎಂದು ಹೇಳಿಬಿಟ್ಟ. ಈ ಪರಮಾಣುಗಳು 4 ಬಗೆ ಪರಮಾಣುಗಳಿರುತ್ತವಂತೆ, ಅನಂತ ಪರಮಾಣುಗಳು. ಏನು, ಪಂಚಭೂತಗಳಲ್ಲಿ ಆಕಾಶ ಬಿಟ್ಟರೆ, ಆಕಾಶ ಅಂದರೆ ಏನಿಲ್ಲ, ಖಾಲಿ ಅಲ್ಲವೇ, ಅದಕ್ಕೆ ವಸ್ತುವೇ ಇಲ್ಲ. ಆಕಾಶ ಅಂದರೆ ಏನಾದರೂ ವಸ್ತುವಾ? ಇಲ್ಲವೇ ಇಲ್ಲ. ಅದರಿಂದ ನೈಯಾಯಿಕರು ಏನು ಮಾಡಿದ್ದಾರೆ ಅಂದರೆ, ನೈಯಾಯಿಕರ ಫಿಲಾಸಫಿ ಅದೊಂದು ಸ್ಕೂಲ್. ಆಕಾಶವೆನ್ನುವುದು ಸುಮ್ಮನೆ ಕಲ್ಪಿತ, ಏನಿಲ್ಲವೇ ಇಲ್ಲ. ಮಿಕ್ಕ 4 ಭೂತಗಳು, ಪಂಚಭೂತಗಳಲ್ಲಿ 4 ಭೂತಗಳೇ ಪದಾರ್ಥಗಳು. ಏನು? ವಾಯು, ಅಗ್ನಿ, ಜಲ, ಪೃಥ್ವಿ. ಈ 4. ಈ ಒಂದೊಂದು ವಸ್ತುವನ್ನು, ಪೃಥ್ವಿಯನ್ನು ಒಡೆದು ಹಾಕ್ತಾ ಇದ್ದರೆ ಪೃಥ್ವಿ ಪರಮಾಣುಗಳು, ಲಾಸ್ಟಕ್ಕೂ ಪೃಥ್ವಿ ಪರಮಾಣುಗಳು ಉಳಿಯುತ್ತವೆ. ಜಲವನ್ನು ಒಡೆದು ಹಾಕಿದ್ದರೆ ಜಲ ಪರಮಾಣುಗಳು ಉಳಿಯುತ್ತವೆ. ಅಗ್ನಿಯನ್ನು ಒಡೆದು ಹಾಕಿದ್ದರೆ ಅಗ್ನಿ ಪರಮಾಣುಗಳು ಉಳಿಯುತ್ತವೆ. ವಾಯುವನ್ನು ಒಡೆದು ಹಾಕಿದ್ದರೆ ವಾಯು ಪರಮಾಣುಗಳು. ಹೀಗೆ 4 ಬಗೆಯಾದ ಪರಮಾಣುಗಳು ಇರುತ್ತವೆ. ಎಲ್ಲಿರುತ್ತವೆ ಕೇಳಬೇಡಿ, ನನಗೂ ಗೊತ್ತಿಲ್ಲ, ಎಲ್ಲ ಒಂದು ಕಡೆ ಇರುತ್ತವೆ. ಸೃಷ್ಟಿಗೆ ಪೂರ್ವ ಪರಮಾಣುಗಳು ಇರುತ್ತವೆ ಅಂತೆ. ಒಬ್ಬ ಈಶ್ವರ ಇರುತ್ತಾನೆ. ಈಶ್ವರನಿಗೆ ಯೋಚನೆ ಬಂದು ಈ ಜೀವರಿಗೆ ಜಗತ್ತು ಬೇಕು ಅಂದರೆ ಆ ಪರಮಾಣುಗಳನ್ನೆಲ್ಲ ಜಾಯಿಂಟ್ ಮಾಡಿ, ಇಟ್ಟಿಗೆಗಳೆಲ್ಲ ಏನು ಹೇಳ್ತಾರೆ, ಇಟ್ಟಿಗೆಗಳೆಲ್ಲ ಸೇರಿಸಿ ಗೋಡೆ ಮಾಡಿದ ಹಾಗೆ ಪರಮಾಣುಗಳನ್ನೆಲ್ಲ ಸೇರಿಸಿ ಪದಾರ್ಥಗಳು ತಯಾರು ಮಾಡ್ತಾನೆ. ಪೃಥ್ವಿ ಮಾಡ್ತಾನೆ, ಬೆಟ್ಟಗಳನ್ನು ಮಾಡ್ತಾನೆ, ಸೂರ್ಯ ಚಂದ್ರ ಎಲ್ಲ ತಯಾರು ಮಾಡ್ತಾನೆ, ಈಶ್ವರ ಮಾಡ್ತಾನೆ. ಇವೆಲ್ಲ ದರ್ಶನಶಾಸ್ತ್ರಗಳ, ಪುರಾಣ ಕಥೆಗಳ ಏನೋ ಕಲ್ತೆಗಳಿವೆ. ಇನ್ನೊಂದು ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇದೆ, ಚೆನ್ನಾಗಿರುತ್ತವೆ, ಏನಂತ ಇಂಟ್ರೆಸ್ಟಿಂಗ್. ಹಾಗೆ ವೇದಾಂತವು ಇಂಥದ್ದು ಒಂದು ಕಾಲ್ಪನಿಕ ಸಿದ್ಧಾಂತವಲ್ಲ, ಅದು ಸ್ವಾಮೀಜಿ ಹೇಳೋದಿಲ್ಲ. ಇಷ್ಟೆಲ್ಲ ನಾನು ಒಂದೆರಡೇ ಹೇಳಿದೆ, ಇನ್ನೂ ಹೇಳಬಹುದು. ಮೀಮಾಂಸಕರದ್ದು ಹೇಳಬಹುದು, ಇನ್ನು ಯೋಗಿಗಳದ್ದು ಹೇಳಬಹುದು, ಬೌದ್ಧರದ್ದು ಹೇಳಬಹುದು, ಜೈನರದ್ದು ಹೇಳಬಹುದು. ಒಬ್ಬೊಬ್ಬರದ್ದು ಒಂದೊಂದು ಕತೆ. ಮತ್ತು ಅದರಲ್ಲಿ ವೈಷ್ಣವರದ್ದು ಇದೆ, ಶೈವರದ್ದು ಇದೆ, ಅವರವರ ಕಥೆಗಳು ಬೇಕಾದಷ್ಟಿದೆ. ಅದೆಲ್ಲ ಹೇಳೋದಾ, ಇಲ್ಲಿ ಟೈಮ್ ವೇಸ್ಟ್ ಆಗ್ತದೆ. ಮತ್ತೊಂದು ಸಲ ಹೇಳ್ತೀನಿ ನಿಮಗೆ. ಏನು ಕೆಲಸ ಇಲ್ಲದೆ ಸುಮ್ಮನೆ ಕೂತಿರುವಾಗ ಆವಾಗ ಹೇಳೋಣ. ಯಾಕಂದರೆ ನಮ್ಮ ಪಾಠ ಟೈಮ್, ಅದು ಸ್ವಲ್ಪನೇ ಟೈಮ್ ಇದೆ. ಈ ಸ್ವಲ್ಪ ಟೈಮ್ನಲ್ಲಿ ಪುಸ್ತಕ ಆಗಬೇಕು. ಆದ್ದರಿಂದ ಇದು ಒಂದು ದರ್ಶನ ಅಂದರೆ ಕಲ್ಪಿತ ದರ್ಶನ ಎಂದರ್ಥ. ಕಾಲ್ಪನಿಕ ದರ್ಶನ ಎಂದು ಹೇಳ್ತಾರೆ.
ಅಂದರೆ ಇಷ್ಟೆಲ್ಲ ಪ್ರಶ್ನೆಗಳು ಬಂದಿವೆ ನೋಡಿ. ಈಶ್ವರನಂದೇನು, ಏಕಸೃಷ್ಟಿ ಮಾಡ್ತಾನೆ, ಜಗತ್ತಂದರೆ ಏನು, ಅದರ ಕುರಿತು ಮತ್ತೆ ಜಗತ್ತು ಏನು, ಯಾವದಿಂದ ತಯಾರಾಯಿತು, ಹೇಗೆ ತಯಾರಾಯಿತು, 3 ಜಗತ್ತು ಕುರಿತು. ಈಶ್ವರ ಇದ್ದಾನೆ, ಅವರು ಹೇಗಿರುತ್ತಾನೆ, ಅವನ ಜಗತ್ತು ಏಕೆ ಮಾಡ್ತಾನೆ, ಹೇಗೆ ಮಾಡ್ತಾನೆ, 4 ಪ್ರಶ್ನೆಗಳು. ಈಗ ಪ್ರಪಂಚ ಕುರಿತು, ಪ್ರಪಂಚ ಅಂದರೆ ಏನು, ಇದರಲ್ಲಿ ಏನೇನಿರುತ್ತದೆ, ಇದಕ್ಕೆ ಏನೇನು ಶಕ್ತಿಗಳಿರುತ್ತವೆ, ಏನೇನು ಪ್ರಪಂಚದಲ್ಲಿ ಏನೇನು ಎಷ್ಟೆಷ್ಟು ಶಕ್ತಿಗಳಿರುತ್ತವೆ. ನಮ್ಮ ಶಾಸ್ತ್ರಕಾರರು ಎಲ್ಲ ಯೋಚನೆ ಮಾಡಿದ್ದಾರೆ. ಪ್ರಪಂಚ ಅಂದರೆ ಏನು, ಇದರಲ್ಲಿ ಏನೇನು ಶಕ್ತಿಗಳಿರುತ್ತವೆ, ಏನೇನು ಸಾಮರ್ಥ್ಯ ಇರುತ್ತದೆ, ಏನೇನು ಇದರಲ್ಲಿ ನೋಡಬಹುದು, ಪಡ್ಕೊಳ್ಳಬಹುದು. ಇದು ಯಾವದಿಂದ ತಯಾರಾಗುತ್ತದೆ, ಹೇಗೆ ತಯಾರಾಗ್ತದೆ. ನೈಯಾಯಿಕರು ಹೇಳ್ತಾರೆ ಪರಮಾಣುಗಳಿಂದ ತಯಾರಾಗ್ತದೆ. ಸಾಂಖ್ಯರು ಹೇಳ್ತಾರೆ ಪ್ರಕೃತಿ 3 ಗುಣಗಳಿರುತ್ತವೆ, ಸತ್ವ ರಜಸ್ತಮ ಗುಣ. 3 ಗುಣಗಳು ಒಂದೇ ಈಕ್ವಲ್ ಸ್ಟೇಟ್ನಲ್ಲಿರುತ್ತವೆ, ಹೆಚ್ಚು ಕಮ್ಮಿ ಇರಲ್ಲ. ಅದರ ಕಾಂಬಿನೇಷನ್ ಸತ್ವ ರಜಸ್ತಮೋ ಗುಣಗಳ 3ರ ಕಾಂಬಿನೇಷನ್, 3ರ ಸಂಯೋಗ ಏನಾಗ್ತದೆ. ಸೃಷ್ಟಿ ಅಂದರೆ ಏನಂದರೆ ಈ 3 ವಿವಿಧ ಪಾಲುಗಳು ಹೇಳ್ತಾರೆ ಪಾರ್ಟ್ಸ್, ವಿವಿಧ ಪಾಲುಗಳಲ್ಲಿ ಸೇರಿಕೊಂಡರೆ ಪ್ರಪಂಚ. ಪ್ರತಿಯೊಂದು ವಸ್ತುವಿನಲ್ಲಿ ಸತ್ವ ರಜಸ್ತಮ 3 ಗುಣಗಳು ಸೇರಿಕೊಂಡರೆ ಪ್ರಪಂಚ. ಈ 3 ಗುಣಗಳೆಲ್ಲ ಸಾಮ್ಯಾವಸ್ಥ, ಹೆಚ್ಚು ಕಮ್ಮಿ ಇರಲ್ಲ, ಎಲ್ಲವೂ 3 ಸಮಾನ ಆಗಿಬಿಡ್ತವೆ. ಆವಾಗ ಪ್ರಳಯ. ಕಲ್ಪನಾ ಮಾತ್ರ ಎಷ್ಟು ಇದೆಯೋ ಯೋಚನೆ, ಆಶ್ಚರ್ಯ ಅಲ್ಲವೇ. ಎಲ್ಲವೂ ಕಲ್ಪನೆ, ಯಾರೇನು ನೋಡಿದ್ದಲ್ಲ, ಏನೋ ಕಲ್ಪನೆ. ನಮ್ಮ ಸೈಂಟಿಸ್ಟ್ಗಳೇನು ಕಮ್ಮಿ ಇಲ್ಲ. ಒಂದು ಬಿಗ್ ಬ್ಯಾಂಗ್ ಇದ್ದಂತೆ, ಬಿಗ್ ಬ್ಯಾಂಗ್ ಯಾರು ನೋಡಿದ್ದಾರಪ್ಪ, ಎಲ್ಲ ಇದ್ದಂತೆ ಬಂದ. ಅದು ಒಂದು ನಮ್ಮ ಇವರಿಗಿಂತ ಅದು ಒಂದು ಪುರಾಣನೇ. ಆಧುನಿಕ ಸೈನ್ಸ್ ನೋಡಿದರೆ ಅದೊಂದು ನನಗೆ ಪುರಾಣನೇ ಅನಿಸುತ್ತದೆ, ಏನು ವ್ಯತ್ಯಾಸ ಇಲ್ಲ, ಅದು ಒಂದು ಪುರಾಣವೇ. ಇಂಥದ್ದು ಕಲ್ಪನೆಗಳು ಅವರು ಮಾಡಿದ್ದಾರೆ. ಆದ್ದರಿಂದ ಈ ಕಲ್ಪನೆಗಳಿಂದ ಏನೇನೋ ಹೇಳ್ಕೊಂಡು ಬಿಡ್ತಾರೆ. ಜೀವ, ಜಗತ್ತು, ಈಶ್ವರ. ಈ ಜೀವ ಇದ್ದಾನೆ, ಜೀವನಿಗೆ ಬಂಧನ ಅಂದರೆ ಏನು, ದೇಹವು ಬಂಧನವಾ ಅಲ್ಲವಾ? ಅಲ್ಲ, ನಿಮ್ಮ ಸಿದ್ಧಾಂತ ಮತ್ತು ನಿಮ್ಮದು ಇದೆಲ್ಲ ಕೇಳಿದ್ದರೆ ನೀವು ಒಂದು ಸಿದ್ಧಾಂತ ಬರೆದು ನೀವು ಒಂದು ಋಷಿ ಆಗಬಹುದು. ನಿಮ್ಮ ಹೆಸರಿನಲ್ಲಿ ಒಂದು ಶಿಷ್ಯರನ್ನು ಒಂದು ಮಠ ಪೀಠ ಕಟ್ಕೊಂಡು ನೀವು ಜಗದ್ಗುರು ಆದರೆ ನಿಮ್ಮದು ಒಂದು ಶುರು ಆಗ್ತದೆ, ನೀವು ಮಾಡ್ಕೊಳ್ಳಬಹುದು. ಅದು ಮಾಡಬೇಡಿ, ಅದು ಮಾಡೋದೆಲ್ಲ ಗಲಾಟೆ ಆಗಿಬಿಡಿ, ಬೇಕಾದಷ್ಟಿವೆ ಇನ್ನೇಕೆ. ಆದ್ದರಿಂದ ಅವರನ್ನು ಮಾಡಿಬಿಟ್ರು. ಕೆಲವರು ಹೇಳ್ತಾರೆ ಶರೀರವು ಆತ್ಮಕ್ಕಿದೆ, ಶರೀರವು ಆತ್ಮ ಜೊತೆಗೆ ಇರುತ್ತದೆ, ಅದೇಕೆ ಬಂಧನ ಆಗಲ್ಲ ಹೇಳ್ತಾರೆ. ಕೆಲವರು ಹೇಳ್ತಾರೆ ಶರೀರದಿಂದ ಬಂಧನ, ಶರೀರ ಬಿಡಿಸ್ಕೊಳ್ಳಬೇಕು. మరి ಶರೀರ ಬಂದಿದ್ದು ಹೇಗೆ, ಯಾವುದೇ ಒಂದು ಕಾರಣ, ಯಾವ ಕಾರಣದಿಂದ ಬಂತು ಹೇಳಬೇಕೆ? ಹೇಳಿ ಅಂದರೆ ಸುಮ್ಮನೆ ಊಹಿಸ್ಕೊಂಡು ಕಲ್ಪಿಸ್ಕೊಂಡು ಹೇಳಬೇಕಾ? ಇದಕ್ಕೇನಾದರೂ ಆಧಾರ ಇರಬೇಕಾ? ಏನೋ ಸಣ್ಣ ಪುಟ್ಟ ಆಧಾರ ಇಟ್ಕೊಳ್ತಾರೆ, ಮಿಕ್ಕದೆಲ್ಲ ಊಹಿಸ್ಕೊಂಡು ಬಿಡ್ತಾರೆ. ಊಹಿಸ್ಕೊಂಡ್ರೆ ಇದೆಲ್ಲ ಕಾದಂಬರಿಗಳಾಗ್ತವೆ ಹೊರತು ಯಾವುದು. ಇಲ್ಲಿ ಹೇಳ್ತಾರೆ ಶಂಕರರ ಸಿದ್ಧಾಂತ ಇಂಥ ಕಾಲ್ಪನಿಕ ಸಿದ್ಧಾಂತ ಅಲ್ಲ. ಅದರಿಂದ ಅನೇಕ ಸಿದ್ಧಾಂತಗಳಿವೆ, ಅಂದರೆ ಸಂಪ್ರದಾಯಗಳಿವೆ, ಅನೇಕ ದರ್ಶನಗಳಿವೆ. ಶಂಕರರದು ಒಂದು ದರ್ಶನ. ಸ್ವಾಮೀಜಿ ಹೇಳ್ತಾರೆ ಅನೇಕ ದರ್ಶನಗಳಿವೆ, ಒಪ್ಕೊಳ್ತೀವಿ. ಶಂಕರರದು ಒಂದು ದರ್ಶನ ಅಂದರೆ ಒಪ್ಪಲ್ಲ. ಏಕೆ? ಶಂಕರರು ಹೀಗೆ ಊಹಿಸ್ಕೊಂಡು ಕಲ್ಪಿಸ್ಕೊಂಡು ಹಾಗಿರಬೇಕು, ಹೀಗಿರಬೇಕು, ನನಗೆ ಇದಿಷ್ಟ, ನನಗೆ ಅದಿಷ್ಟ, ನಿಮ್ಮ ಇಷ್ಟಗಳಿಂದ ಕಲ್ಪಿಸ್ಕೊಂಡಿರುವ ಸಿದ್ಧಾಂತ ಅಲ್ಲ. ಮರಿ ಇದು ಏನು? ಅನುಭವಗಳನ್ನೇ ಹಿಡ್ಕೊಂಡು ಅನುಭವಗಳನ್ನು ಪರಿಶೀಲಿಸಿ ಪರೀಕ್ಷೆ ಮಾಡಿ ಅದರ ಮೂಲ ತತ್ವದಲ್ಲಿ ಏನಿದೆಯೋ ಗಮನಿಸಿ ತಿಳ್ಕೊಂಡಿದ್ದು ಇರುವ ತತ್ವವೇ. ಆ್ಯಸ್ ಇಟ್ ಈಸ್ ತತ್ವ ಹೇಗಿದೆಯೋ ಅದನ್ನು ಹಾಗೆ ಹೇಳಿದ್ದರೆ ಹೊರತು ಕಲ್ಪಿಸಿ ಅಲ್ಲ. ಶಂಕರರದು ಕಾಲ್ಪನಿಕ ಸಿದ್ಧಾಂತ ಅಲ್ಲ, ಎಲ್ಲರ ಅನುಭವದಲ್ಲಿದೆ. ಶಂಕರರು ಹೇಳಿದ್ದು ಎಲ್ಲರೂ ಕೇಳಬಹುದು, ಎಲ್ಲರೂ ತಮ್ಮ ಅನುಭವದಲ್ಲಿ ಪರೀಕ್ಷೆ ಮಾಡಿಕೊಂಡು ಆ ಅನುಭವ ಏನು ಹೇಳ್ತಾ ಇದೆ, ಕೊನೆಗೆ ಮೊದಲು ಪರಿಮಿತ ಅನುಭವಗಳಿವೆ ಅಲ್ಲವೇ? ಈ ಎಲ್ಲ ಪರಿಮಿತ ಅನುಭವಗಳಿಗೆ ಒಂದು ಮೂಲಾನುಭವ ಇರುತ್ತದೆ. ಈ ಎಲ್ಲ ಅನುಭವಗಳನ್ನು ಒಳಗೊಂಡು ಸ್ವತಃಸಿದ್ಧವಾಗಿರುವ ಒಂದು ಮೂಲಭೂತ ಅನುಭವ ಇದೆಲ್ಲ, ಅದು ಪರಮಾತ್ಮ, ಅದು ತತ್ವ. ಆದ್ದರಿಂದ ಹೀಗೆ ಜಗತ್ತನ್ನು ಪರೀಕ್ಷೆ ಮಾಡಿ ಉಪನಿಷತ್ತಿಗೆ ಅನುಗುಣವಾಗಿ, ಉಪನಿಷತ್ತು ಸಹಾಯ ಇರಲೇಬೇಕು. ಯಾಕಂದರೆ ಉಪನಿಷತ್ತು ಋಷಿಗಳ ದರ್ಶನ, ಅವರ ಸಹಾಯವನ್ನು ಇಟ್ಕೊಂಡು ಶಂಕರರು ನಮ್ಮ ಅನುಭವಗಳನ್ನು ಗಮನಿಸಿ ವಿಚಾರ ಮಾಡಿ ಕೊನೆಗೆ ತತ್ವಕ್ಕೆ ತಲುಪಿದ್ದಾರೆ. ಇದನ್ನೇ ಇನ್ನೊಬ್ಬರಿಗೆ ಉಪದೇಶ ಮಾಡಿದ್ದಾರೆ. ಶಂಕರರದು ಮಿಕ್ಕ ಜನರ ಕಾಲ್ಪನಿಕ ಸಿದ್ಧಾಂತ ಹಾಗೆ, ಕಾಲ್ಪನಿಕ ದರ್ಶನ ಹಾಗೆ, ಇದು ಒಂದು ಕಲ್ಪನಾತ್ಮಕವಲ್ಲ. ಅಷ್ಟೇ ಹೇಳುವುದು. ಇದು 7ನೇ ಪಾಯಿಂಟ್. ಇನ್ನು ಏನಾದರೂ ಇದೆ?
ಐ ಥಿಂಕ್ ನಾನು ಹೇಳಿಬಿಟ್ಟೆ, ಇಲ್ಲೇನಿಲ್ಲ. ಉದಾಹರಣೆಗೆ ಓಕೆ, ಒಂದೆರಡು ಮಾತು ಓದಿ ಬಿಡ್ತೀನಿ. ಏನಿದೆ, ಓದದಿದ್ದರೆ ಒಂದೆರಡು ನಾನು ಮರ್ತು ಹೋಗ್ತೀನಿ. ಓದಿಬಿಟ್ರೆ ಏನಾದರೂ ಬಿಟ್ಟು ಹೋದರೆ ಅಲ್ಲಿ ಬಂದು ಬಿಡ್ತದೆ. ಸೊ ಈ ನೋಡಿ, ಇಟ್ ಈಸ್ ನಾಟ್ ರೈಟ್ ಟು ರಿಗಾರ್ಡ್ ಶಂಕರಾಸ್ ಆ್ಯಸ್ ಓನ್ಲಿ ಒನ್ ಮೋರ್ ಸ್ಕೂಲ್ ಟು ಆಫರ್ ಇಟ್ಸ್ ಓನ್ ಸಿಸ್ಟಮ್. ಸಿಸ್ಟಮ್ ಅಂದರೆ ತನ್ನ ದರ್ಶನ. ಬ್ರಾಟ್ ಔಟ್ ಆಫ್ ದ ಉಪನಿಷತ್ಸ್ ಬೈ ಮೀನ್ಸ್ ಆಫ್ ದ ಆರ್ಟಿಫಿಸ್ ಆಫ್ ಸರ್ಟನ್ ಪೆಕ್ಯೂಲಿಯರ್ ವೇಸ್ ಆಫ್ ಇಂಟರ್ಪ್ರಿಟೇಷನ್. ಉಪನಿಷತ್ತು ಮಂತ್ರಗಳನ್ನು ಇಟ್ಕೊಂಡು ಒಂದು ಬಗೆಯಾದ ವ್ಯಾಖ್ಯಾನ. ಅಂದರೆ ಏನು, ಕೆಲವರೇನು ಎಲ್ಲರೂ ಮಾಡಿದ್ದದೇ, ತಮಗಿಷ್ಟವಾಗಿರುವ ವಾಕ್ಯಗಳು ಇಟ್ಕೊಂಡರು, ಸೆಲೆಕ್ಟೆಡ್. ಕೆಲವು ಇಷ್ಟ ವಾಕ್ಯಗಳು ಇಟ್ಕೊಂಡರು, ಇದು ಮುಖ್ಯ ಹೇಳಿದರು, ಇದು ಗೌಣ ಎಂದು ಹೇಳಿಬಿಟ್ಟರು. ಇದು ಮುಖ್ಯಕ್ಕೆ ಅನುಗುಣವಾಗಿರು. ಕೆಲವು ವಾಕ್ಯಗಳು ಏನೇನೋ ಪಕ್ಕಕ್ಕಿಟ್ಟರು, ಅದು ಏನೇನೋ ಅರ್ಥ ಹೇಳಿಬಿಟ್ಟರು. ಇಷ್ಟವಾಗಿರುವ ಕೆಲವು ಸೆಲೆಕ್ಟ್ ಮಾಡಿಕೊಂಡರು, ಇದೇ ಮುಖ್ಯ ಎಂದು ಅರ್ಥ ಹೇಳಿಬಿಟ್ಟರು. ಅಲ್ಲ, ಹೀಗೆ ತನ್ನ ಓನ್ ರೀತಿಯಾಗಿ ಶ್ವೇತಕೇತೋ ತತ್ವಮಸಿ ಎಂದು ಹೇಳಿದರೆ, ಸ ಆತ್ಮ ತತ್ವಮಸಿ, ಅಲ್ಲೊಂದು ವಾಕ್ಯ ಇದೆ ಗೊತ್ತಾ, ಛಾಂದೋಗ್ಯದಲ್ಲಿ. ಸ ಆತ್ಮ, ಸೃಷ್ಟಿಗೆ ಪೂರ್ವವು ಏನಿತ್ತು ಅದೇ ಈ ಜಗತ್ತಾಗಿ ತೋರಿತು, ಪಂಚಭೂತಗಳಾಗಿ ಜಗತ್ತಾಗಿ ತೋರಿತು. ಅದೇ ಈ ಇಡೀ ಜಗತ್ತಿಗೆ ಆತ್ಮ, ಅದೇ ನಿನ್ನ ಆತ್ಮ. ಆ ತತ್ವವೇ ಸೃಷ್ಟಿಗೆ ಪೂರ್ವವು ಯಾವುದು ಒಂದೇ ಒಂದಿತ್ತೋ ಆ ಬ್ರಹ್ಮ, ಅದೇ ನೀನು ಎಂದು ಆ ವಾಕ್ಯ. ಸ ಆತ್ಮ ತತ್ವಮಸಿ ಶ್ವೇತಕೇತೋ ಎಂದು ಹೇಳುತ್ತದೆ. ಇದನ್ನು ಕೆಲವರು ಮಾಧ್ವಾಚಾರ್ಯ ಏನು ಮಾಡಿದ್ದಾರೆಂದರೆ, ಸ ಆತ್ಮ, ಅದು ಸೃಷ್ಟಿಗೆ ಪೂರ್ವವು ಯಾವುದಿತ್ತೋ ಅದು ಆತ್ಮ, ಅದು ಮಾತ್ರ ನೀನಲ್ಲ, ಅತತ್ವಮಸಿ ಎಂದು ಹೇಳಿಬಿಟ್ಟು. ಇದೇನೆಂದರೆ, ಹೌದು ನಮಗೆ ಅದಿಷ್ಟ, ನಾನು ಹಾಗೆ ಹೇಳ್ತೀನಿ. ಕಲ್ಪನೆ ಮಾಡಿಕೊಳ್ಳುವುದೇ ಹೊರತು ಅಲ್ಲಿ ಏನಾದರೂ ಇದೆಯಾ? ಮೊದಲು ಅದು ಆ ಸೃಷ್ಟಿಗೆ ಪೂರ್ವವಿದ್ದದ್ದು ಯಾವುದು ಆತ್ಮ ಅಂತೆ. ಆತ್ಮ ಹೇಳಿಬಿಟ್ಟು ಅದು ನೀನಲ್ಲ ಅಂದರೆ ನೀನು ಆತ್ಮ ಅಲ್ಲ ಎಂದರ್ಥವ? ಅದೇನಪ್ಪ, ಆತ್ಮ ಅಂದರೆ ಯಾರು? ತಮ್ಮ ಎಲ್ಲರ ಸ್ವರೂಪ ಎಂದರ್ಥ. ಅದು ಇಡೀ ಜಗತ್ತಿನ ಸ್ವರೂಪ, ನಮ್ಮ ಎಲ್ಲರ ಸ್ವರೂಪ ಹೇಳಿಬಿಟ್ಟು ಅದು ನೀನಲ್ಲ ಅಂದರೆ, ನಮ್ಮ ಎಲ್ಲರ ಸ್ವರೂಪ ಹೇಳಿಬಿಟ್ಟು ಅದು ನಾವಲ್ಲ ಅಂದರೆ ಏನರ್ಥಪ್ಪ? ಹಾಗೆ ಇಂಟರ್ಪ್ರಿಟ್ ಮಾಡ್ಕೊಳ್ತಾರೆ. ಅಮ್ಮ ನಮ್ಮ ಗುರುಗಳು ಹೇಳಿದ್ದು ನಾವು ಅದೇ ಕರೆಕ್ಟ್, ನಾವು ಅದೇ ಒಪ್ಕೊಳ್ತೀವಿ. ನಿಮ್ಮದು ಒಪ್ಪಲ್ಲ, ನೀವು ಅದ್ವೈತಿಗಳು, ನಾವೇ ಒಪ್ತೀವಿ. ಇದೇನಪ್ಪ, ನಿಮ್ಮದು ನಮ್ಮದು ಏನು ಸತ್ಯ ಒಂದೇ ಇರಬೇಕಾ? ನಿಮ್ಮ ಸತ್ಯ ನಮ್ಮ ಸತ್ಯ ಇರುತ್ತದ ಒಂದು? ನಿಮ್ಮ ಸತ್ಯ ಬೇರೆ, ನಮ್ಮ ಸತ್ಯ ಬೇರೆ. ಇದೇನಪ್ಪ ಅಂದರೆ ಇದು ಗೋಡೆ ಅಂತ ಹೇಳ್ತಾರೆ. ಇದು ನಿಮಗೆ ಗೋಡೆನಾ? ಅಲ್ಲ, ನಮಗಿದು ಮರ ಅಂತ. ಅದೇನಪ್ಪ, ನಮ್ಮ ಸಿದ್ಧಾಂತ ಇದು ನಮಗೆ ಮರ ಇಲ್ಲ, ಇದು ನಮಗೆ ಮರ, ನಿಮಗಿದು ಗೋಡ. ಇದೇನಪ್ಪ ಅಂದರೆ ನಮ್ಮ ಗುರುಗಳು ಹೇಳಿದ್ರೆ ನಮ್ಮ ಸಿದ್ಧಾಂತ ಇದು ಮರ. ಇದೇನಪ್ಪ ಅಂದರೆ ಏನು ಏನೋ ಹೇಳು, ಇದು ಕಾಫಿ ಎಂದು ಹೇಳು. ಇದು ಕಾಫಿ ಅಲ್ಲಪ್ಪ, ಮೈಕ್ ಅಂದ್ರೆ ಹೌದಲ್ಲ, ಇದು ಕಾಫಿ ಅಂತ ನಾನು ಹೇಳಿ, ನಮ್ಮ ಸಿದ್ಧಾಂತದಲ್ಲಿ ಕಾಫಿ. ಈಗ ಹೇಳಿದ್ದರೆ ಏನರ್ಥ? ಯಾವತ್ತೋ ಮಾಡಿದ್ರು. ಇಲ್ಲಿ ಸ ಆತ್ಮ ಎಂದು ಹೇಳಿ ಅದು ನೀನಲ್ಲ ಅಂದರೆ, ಸೃಷ್ಟಿಗೆ ಪೂರ್ವವು ಯಾವುದಿತ್ತೋ ಅದರಿಂದಲೇ ಪಂಚಭೂತಗಳು ಜಗತ್ತೆಲ್ಲ ಹುಟ್ಟಿತು. ಅದು ಇಡೀ ಜಗತ್ತಿಗೆ ಆತ್ಮ, ಅದು ನಿನ್ನ ಆತ್ಮ, ಅದು ಮಾತ್ರ ನೀನಲ್ಲ, ಅತತ್ವಮಸಿ. ಇದೇನರ್ಥಪ್ಪ? ಅಲ್ಲಿ ಇಲ್ಲವೇ ಇಲ್ಲ. ಸ ಆತ್ಮ ತತ್ವಮಸಿ ಎಂದು ಹೇಳಿಬಿಟ್ಟರೆ ಅಲ್ಲಿ ಒಂದು ಅವಗ್ರಹ ಇದ್ದಂತೆ ಊಹಿಸಿಕೊಂಡು ಸ ಆತ್ಮ ಅತತ್ವಮಸಿ, ಅದು ನೀನಲ್ಲ ಎಂದು ಹೇಳಿಬಿಡ್ತಾರೆ. ಯಾವುದು ನೀನಲ್ಲ ಅಂದರೆ, ಸೃಷ್ಟಿಗೆ ಪೂರ್ವವು ಯಾವುದಿತ್ತೋ ಅದು ನೀನಲ್ಲ. ಸೃಷ್ಟಿಗೆ ಕಾರಣ ಯಾರಿದ್ದಾರೋ ಅದನ್ನು ದೇವರು, ಪರಮಾತ್ಮ, ಈಶ್ವರ ಹೇಳ್ತೀವಿ. ಅದು ನೀನಲ್ಲ ಎಂದು ಹೇಳುವುದಕ್ಕೆ ಗುರುಗಳು ಬೇಕಾ? ಲೌಕಿಕರು ಯಾರನ್ನು, ಕೆಲಸಗಾರರನ್ನು ಕಲಿಯು. ನೀವು ಮನೆಗೆ ಹೋಗ್ತಿರಲ್ಲ, ನೀವು ಎಲ್ಲಿಯಾದರೂ ದಾರಿಯಲ್ಲಿ ಯಾರಾದರೂ ಭೇಟಿ ಮಾಡಿದರೆ ಅವರನ್ನು ಕೇಳು, ನೀನು ಈಶ್ವರನ ಎಂದು ಕೇಳು. ನೀನೇ ಪರಮಾತ್ಮನ ಅಂದರೆ ಅಲ್ಲ ಹೇಳ್ತಾರೆ. ಇನ್ನೊಬ್ಬರನ್ನು ಕೇಳಿ, ನೀನು ಈಶ್ವರನ? ಅಲ್ಲ. ನೀನು ಈಶ್ವರನ ಎಂದು ಅಲ್ಲ. ಅವಾಗೇನಾಗ್ತದೆ? ಏನಪ್ಪ, ಎಲ್ಲರಿಗೂ ಗೊತ್ತು ನಾನು ಈಶ್ವರ ಅಲ್ಲ ಎಂದು. ಎಲ್ಲರಿಗೂ ಗೊತ್ತಿಲ್ಲವಾ? ಕೇಳಿ, ಎಲ್ಲರನ್ನು ಕೇಳಿ. ಎಲ್ಲರೂ ನಾನೇ ಈಶ್ವರ ಎಂದು ತಿಳ್ಕೊಳ್ತಾರೆ. ಏನಪ್ಪ, ಈ ಜಗತ್ತನ್ನು ಸೃಷ್ಟಿ ಮಾಡಿ ಇದೆಲ್ಲ ನಡೆಸಿರುವಂಥ ಈಶ್ವರ ನೀನೇನ ಅಂದರೆ, ಅದೇನು ಮಾತಪ್ಪ, ನಾನೇ ಈಶ್ವರ ಹೇಗಾಗ್ತದೆ? ನಾನೊಂದು ಜೀವ ಅಲ್ಪ. ನಾನೇ ಈಶ್ವರ ಅಂದರೆ ನನಗೆ ಬೇಕಾದಷ್ಟು ಮಾಡ್ಕೊಳ್ಳಬಹುದು. ನನಗೆ ಉದ್ಯೋಗನೇ ಸಿಗಲ್ಲ, ನನಗೆ ಹಣನೇ ಇಲ್ಲ, ನಾನೇನು ಈಶ್ವರ ಆಗಿಬಿಡ್ತೀನಿ. ನನಗೆ ಬೇಕಂದರೆ ಒಂದು ವಸ್ತುವೇ ಸಿಗಲ್ಲ, ಅವರನ್ನು ಕೇಳಿ ಇವರನ್ನು ಕೇಳಿ ಮಾಡ್ಕೊಳ್ಳಬೇಕು. ಅಂಥದ್ದು ನಾನು ಈಶ್ವರ ಹೇಗೆ ಆಗಿಬಿಡ್ತೀನಿ? ಅಂಥದ್ದು ಇವರೇನು ಹೇಳ್ತಾರೆ ದ್ವೈತಿಗಳು?
ಉಪನಿಷತ್ತು ಬಂತು ಹೇಳಿತಂತೆ, ನೀನು ಈಶ್ವರ ಅಲ್ಲ, ಯಾರಿಗೆ ಗೊತ್ತಿಲ್ಲದ ಸತ್ಯ ಹೇಳ್ತೀನಿ. ಮೊದಲನೇ ಸಲ ಹೇಳ್ತಾ ಇದ್ದೀನಿ. ಹಿಂದಿನ ಅವರಿಗಿಂತ ಮಧ್ವಾಚಾರ್ಯರಿಗಿಂತ ಮುಂಚೆ ರಾಮಾನುಜರಿದ್ದರು, ಶಂಕರರಿದ್ದರು. ಶಂಕರರಿಗೆ ಗೊತ್ತಿಲ್ಲ, ರಾಮಾನುಜರಿಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ, ಬೌದ್ಧರಿಗೆ ಗೊತ್ತಿಲ್ಲದೊಂದು ಹೊಸ ಸತ್ಯ ಹೇಳ್ತಾ ಇದ್ದೀನಿ. ಇಷ್ಟುವರೆಗೂ ಯಾರಿಗೆ ಗೊತ್ತಿಲ್ಲದ ಏನು ಗೊತ್ತಾ? ನೀನು ಈಶ್ವರ ಅಲ್ಲ. ಕೇಳಿದವರು ಏನು ಹೇಳ್ತಾರೆ? ಹೌದಪ್ಪ, ನನಗಿದು ಗೊತ್ತೇ ಇಲ್ಲ ಇಷ್ಟುವರೆಗೂ. ಅಯ್ಯೋ, ಮೊದಲನೇ ಸಲ ಹೇಳಿದ್ದೀನಿ, ನಾನೇ ಈಶ್ವರ ಅಂದ್ಕೊಂಡ್ಬಿಟ್ಟೆ. ನಾನು ಈಶ್ವರ ಅಲ್ಲವ. ನೀನಲ್ಲ ಈಶ್ವರ, ಉಪನಿಷತ್ತಿನಲ್ಲಿದೆ. ನಮ್ಮ ಗುರುಗಳು ಅರ್ಥ ತೆಗೆದು ಹೇಳ್ಕೊಟ್ರು. ಈಗ ಯಾರಾದರೂ ಹೇಳ್ತಾರೆ ಏನಪ್ಪ? ಅಯ್ಯೋ, ಮಧ್ವಾಚಾರ್ಯ ಹೇಳ್ಕೊಟ್ರು, ನಮಗೆ ಗೊತ್ತೇ ಇಲ್ಲ ಹೇಳ್ತಾರೆ ಯಾರಾದರೂ ಹೇಳ್ತಾರೆ? ಮರು ಹೇಳ್ತಾರೆ, ಉಪನಿಷತ್ತು ಹೇಳಿದೆ ಏನು, ನೀನು ಈಶ್ವರ ಅಲ್ಲ, ನೀನು ಈಶ್ವರ ಅಲ್ಲ. ಮೊದಲೇ ಗೊತ್ತಲ್ಲ. ನಿಮ್ಮ ಉಪನಿಷತ್ತು ಓದುವಕ್ಕಿಂತ ಮುಂಚೆ, ನಿಮ್ಮ ಸಂಸ್ಕೃತ ಕಲಿಯುವಕ್ಕೆ ಮುಂಚೆನೇ ಎಲ್ಲರಿಗೂ ಗೊತ್ತು. ಯಾವ ಕೆಲಸಗಾರ ಕೂಲಿ ಅವರನ್ನು ಶಾಲೆಗೆ ಹೋಗದೇ ಇರುವಂಥ ಅವರೇನು ಈಗ ಏನು ಹೇಳ್ತಾರೆ, ಹೆಬ್ಬೆಟ್ಟ. ಆ ಹೆಬ್ಬೆಟ್ಟಕ್ಕೂ ಗೊತ್ತು ನಾನು ಈಶ್ವರ ಅಲ್ಲ ಎಂದು. ಶಾಸ್ತ್ರ ಬೇಕಾ? ನಾನು ಈಶ್ವರ ಅಲ್ಲ ಎಂದು ಶಾಸ್ತ್ರ ಬೇಕಾ? ಇಷ್ಟು ಯೋಚನೆ ಇಲ್ಲ, ಆದರೂ ಮಾಡ್ತಾರೆ. ಓ, ಇದು ಸಿದ್ಧಾಂತ, ನಮ್ಮ ಗುರುಗಳು ಹೇಳಿಕೊಟ್ರು, ಇದೆಲ್ಲ ಸಿದ್ಧ. ಜನರಿಗೆ ಕುರುಡಾಗಿ ಅನುಯಾಯಿಗಳಾಗುವುದಿಷ್ಟ, ಯೋಚನೆ ಇಲ್ಲವೇ ಇಲ್ಲ. ಎಷ್ಟೋ ಜನರು ದೊಡ್ಡ ದೊಡ್ಡ ಪಂಡಿತರಿಗೆ ಈಶ್ವರ ಇಲ್ಲ. ಪಾಂಡಿತ್ಯ ಹೆಚ್ಚಿರಬಹುದು. ನಮ್ಮ ಒಬ್ಬ ಗುರುಗಳು ಹೇಳುತ್ತಿದ್ದರು, ಅವರು ಶರೀರ ಬಿಟ್ಟರು ಲಾಸ್ಟ್ ಇಯರೇ. ಪ್ರಬುದ್ಧಾನಂದ ಸ್ವಾಮೀಜಿ ಹೇಳುತ್ತಿದ್ದರು, ಸಚ್ಚಿದಾನಂದ ಸ್ವಾಮೀಜಿ ಪ್ರಕ್ರಿಯೆಯನ್ನು ತಿಳ್ಕೊಂಡ ನಂತರ ಮೂಲಾವಿದ್ಯಾ ನಿರಾಸ ಪುಸ್ತಕ ಸಿಕ್ಕಿತವರಿಗೆ. ಅಯ್ಯೋ, ಅದ್ಭುತವಾದ ವೇದಾಂತ ಇದೆ ಎಂದು ಅದನ್ನೇ ಮತ್ತೆ 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 50 ಸಲ ಓದಿಬಿಟ್ರು ಆ ಪುಸ್ತಕ. ಈಗ ಅಷ್ಟೇ ಸ್ವಾಮೀಜಿ ಪ್ರಕ್ರಿಯೆಗೆ ಬಂದುಬಿಟ್ಟರು. ಈಗ ನಂತರ ದಿಲ್ಲಿಯಲ್ಲಿದ್ದುಕೊಂಡು ಇದೇ ಪ್ರಕ್ರಿಯೆ ಸ್ವಾಮೀಜಿ ಪುಸ್ತಕಗಳೆಲ್ಲ ತರಿಸಿಕೊಂಡು ಇದೇ ಹೇಳುತ್ತಿದ್ದ. ಆದರೆ ಅವರಿಗೆ ಕ್ಯೂರಿಯಾಸಿಟಿ ಅನಿಸಿತು, ಸಂಪ್ರದಾಯದಲ್ಲಿ ಕೆಲವು ತಪ್ಪುಗಳಿವೆ, ಅವರಿಗೆ ಸಚ್ಚಿದಾನಂದ ಸ್ವಾಮೀಜಿ ಪ್ರಕ್ರಿಯೆಯನ್ನು ಹೇಳ್ಕೊಡೋಣ ಎಂದು ತಿರುಗಿ ಅಲ್ಲಿರುವ ಸ್ವಾಮಿಗಳನ್ನು ಭೇಟಿ ಮಾಡಿದ್ದಾರೆ. ದೊಡ್ಡ ದೊಡ್ಡ ಹೈಲಿ ಇಂಟೆಲಿಜೆಂಟು, ದೊಡ್ಡ ವಿದ್ವಾಂಸರು, ಅಂದರೆ ದೊಡ್ಡ ದೊಡ್ಡ ಪೀಠಾಧಿಪತಿಗಳು. ಅವರು ಹೋಗಿ ಅವ್ರ ಚರ್ಚೆ ಮಾಡಿ ಪ್ರಯತ್ನ ಮಾಡಿದ್ದಾರೆ. ನಾನು ಹೇಳಿದ್ದೆ ಒಂದು ಸಲ, ನಾನು ಅವ್ರ ಜೊತೆಗೇ ಇದ್ದೀನಲ್ಲ, ಅವ್ರ ರೂಮ್ನಲ್ಲೇ ಇರುತ್ತಿದ್ದೆ. ನಾನು ಕೇಳಿದ್ದೀನಿ, ಸ್ವಾಮೀಜಿ ನೀವು ಕಾಶಿಗೆ ಹೋಗಿ ಕೇಳಬಹುದಿತ್ತೆ. ಅದೆಲ್ಲ ಆಯಿತು ಎಂದು ಹೇಳಿದೆ. ಇವರು ಏನು ಹೇಳಿದ್ದಾರೆ ಅಂದರೆ, ಅವರು ಏನು ನಕ್ಕೆ ಹೇಳ್ತಾರೆ, ಕಾಶಿಗೆ ಹೋದೆ, ಋಷಿಕೇಶು, ಹರಿದ್ವಾರ, ಉತ್ತರ ಕಾಶಿ ಎಲ್ಲ ಕಂಡು ಬಂದ ಸನ್ಯಾಸಿಗಳನ್ನೆಲ್ಲ ಹೇಳಿಬಿಟ್ಟೆ. ಎಲ್ಲರ ಜೊತೆಗೆ ಮಾತಾಡಿ ನೋಡಿದೆ, ಪಂಡಿತರನ್ನು ಮಾತಾಡಿ ನೋಡಿದೆ. మరి ಏನು ಸ್ವಾಮೀಜಿ ಪ್ರಕ್ರಿಯೆ ಸ್ವಾಮೀಜಿದು ಒಪ್ಕೊಂಡಿದ್ದಾರಾ? ಅವ್ರೇನು ಹೇಳ್ತಾರೆ ಗೊತ್ತಾ? ದೇ ಹ್ಯಾವ್ ಗಾಟ್ ಎ ಲಾಟ್ ಆಫ್ ಸ್ಕಾಲರ್ಶಿಪ್ ವಿತೌಟ್ ಕಾಮನ್ ಸೆನ್ಸ್ ಎಂದು ಹೇಳಿಬಿಟ್ಟು. ಲಾಟ್ ಆಫ್ ಸ್ಕಾಲರ್ಶಿಪ್, ಒಬ್ಬೊಬ್ಬರು ಲೈಬ್ರರಿ ಅಷ್ಟು, ಎನ್ಸೈಕ್ಲೋಪೀಡಿಯಾಗಳು, ಯಾವ ಶಾಸ್ತ್ರ, ಯಾವ ದರ್ಶನ, ಯಾವ ಪುಸ್ತಕ, ಎಲ್ಲಿ ಏನು ಹೇಳಿದ್ದಾರೆ ಅಂದರೆ ಒಬ್ಬೊಬ್ಬರು ಒಂದು ಲೈಬ್ರರಿ ಅಷ್ಟು. ಎಲ್ಲ ಬುದ್ಧಿಯಲ್ಲೇ ಕಂಠಸ್ಥ, ಎಲ್ಲ 4 ವೇದಗಳು, ಶಾಸ್ತ್ರಗಳು ಎಲ್ಲ ಗೊತ್ತು. ಒಬ್ಬೊಬ್ಬರು ಪಾಂಡಿತ್ಯ, ದೊಡ್ಡ ಪಾಂಡಿತ್ಯ ಇದೆ. ಬಟ್ ದೆರ್ ಇಸ್ ನೋ ಕಾಮನ್ ಸೆನ್ಸ್. ಸುಷುಪ್ತಿಯಲ್ಲಿ ಏನಿದೆ ಅಂದರೆ ಯಾರೂ ಅನುಭವ ನೋಡುವುದೇ ಇಲ್ಲ. ಅಲ್ಲಿ ಪುಸ್ತಕದಲ್ಲಿದೆ, ಇಲ್ಲಿ ಏನಿದೆ. ಸುಷುಪ್ತಿ ಏನೆಂದು ಪುಸ್ತಕ ಹೇಳಬೇಕಾ? ಏನಪ್ಪ ಸುಷುಪ್ತಿ ಏನಿದೆ ಎಂದು ಪುಸ್ತಕ ಹೇಳಬೇಕಾ? ನಿಮ್ಮ ಅನುಭವ ಇಲ್ಲವಾ? ನೀವು ನಿದ್ದೆ ಹೋಗಲಿಲ್ಲವಾ? ಒಂದು ಸಲ ಆಗದಿದ್ದರೆ ಇವತ್ತೇನಾದರೂ ಏನದು ಕುಡಿದು ಮಲ್ಕೋ, ಅವು ಗೊತ್ತಾಗ್ತದೆ. ನಿದ್ದೆ ಹೋಗದಿದ್ದರೆ ಯಾರಿದ್ದಾರೆ? ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಏನಿದೆ ಎಂದು ಹುಡ್ಕಬೇಕಾ? ಹಾಗೆ ಪುಸ್ತಕ ಹೇಳಿದ್ದೇ ಮಾತಾಡ್ತಾರೆ. ಅವ್ರು ಹೇಳಿದ್ರೆ ನಮ್ಮ ಗುರುಗಳು ಆಲ್ ದಿಸ್ ಎಲ್ಲ ಮಾತಾಡಿ ನೋಡಿದೆ, ಇನ್ನು ಮೇಲೆ ಯಾರ ಜೊತೆಗೆ ಹೋಗಲ್ಲ, ಸುಮ್ಮನೆ ಕೂತಿದ್ದೆ. ನನ್ನ ಪಾಠ ಹೇಳ್ಕೊಡ್ತೀನಿ, ವಿದ್ಯಾರ್ಥಿಗಳು ಬಂದರೆ ಹೇಳ್ತೀನಿ. ಸಚ್ಚಿದಾನಂದ ಸ್ವಾಮೀಜಿ ಪ್ರಕ್ರಿಯೆನೇ ಹೇಳುತ್ತಿದ್ದಾರೆ ಅಷ್ಟೇ. ಲಾಟ್ ಆಫ್ ಸ್ಕಾಲರ್ಶಿಪ್ ವಿತೌಟ್ ಕಾಮನ್ ಸೆನ್ಸ್. ಅದೇ ಆಗಿಬಿಟ್ಟಿದೆ. ಏಕೆಂದರೆ ಕಲ್ಪನಾ ಈಸ್ ಈಸಿ, ತತ್ವಾನ್ವೇಷಣ ಈಸ್ ನಾಟ್ ಈಸಿ ಅಲ್ಲವೇ? ಕಲ್ಪನಾ ಈಸ್ ಈಸಿ, ತತ್ವಾನ್ವೇಷಣ ಈಸ್ ನಾಟ್ ಈಸಿ. ಆದ್ದರಿಂದ ಇಲ್ಲಿ ನೋಡಿ, ಆರ್ಟಿಫಿಸ್ ಆಫ್ certain peculiar ways of interpretation, just like any other school, ancient or modern, for quite unlike commentators on the Vedanta Sutras. ಶಂಕರರು ನೋಡಿ, ಅವಿದ್ಯೆ ಅಂದು ಒಂದಿದೆ, ಅದರಿಂದ ಜಗತ್ತು ಹುಟ್ಟಿತು ಹಾಗೆ ಹೇಳಲ್ಲ. ಅವಿದ್ಯೆ ಎಲ್ಲಿದೆ ಅಂದರೆ ಅದೊಂದಿದೆ, ಬ್ರಹ್ಮದಲ್ಲಿದೆ. ಹೇಗೆ ಗೊತ್ತು ಅಂದರೆ ಉಪನಿಷತ್ತಿನಲ್ಲಿದೆ. ಯಾರೋ ಹೇಳಿದ್ದರೆಂದು ಅವಿದ್ಯಾ ಹಾಗೆ ಶುರು ಮಾಡಲ್ಲ. ಅವಿದ್ಯೆ ಅಂದರೆ ಏನು? ನಮ್ಮ ಅನುಭವವೇ. ನಮ್ಮ ಅನುಭವನೇ ನಾನು ದೇಹೇಂದ್ರಿಯ ಮನಸ್ಸುಗಳು, ನಾನೊಬ್ಬ ವ್ಯಕ್ತಿ ಅನ್ನಿಸ್ತಾ ಇದೆಯಾ ಎಲ್ಲರಿಗೆ? ಅದೇ ಅಧ್ಯಾಸ. ಅಪ್ಪ, ನೇರಾಗಿ ಅನುಭವನೇ. ನಾನು ಎಂಬ ಬುದ್ಧಿ ಅನಿಸುತ್ತಾ ಇದೆ, ಬರದೆ ಅದು ಅಧ್ಯಾಸ. ಅದು ಅಧ್ಯಾಸ ಏಕೆ ಹೇಳ್ತಾ ಇದ್ದೀರಿ? ಏಕೆಂದರೆ ಸುಷುಪ್ತಿಯಲ್ಲಿದೆಯಾ ನಿನಗೆ ನಾನೆಂಬ ಬುದ್ಧಿ?
ಇಲ್ಲ. ನಾನು ದೇಹ, ನಾನು ಇಂದ್ರಿಯಗಳು, ನಾನು ಮನಸ್ಸು, ನಾನೊಬ್ಬ ವ್ಯಕ್ತಿ ಎಂಬ ಬುದ್ಧಿ, ನಾನೊಬ್ಬ ವ್ಯಕ್ತಿ ಎನ್ನುವುದು ಎಚ್ಚರದಲ್ಲಿ ಅನಿಸುತ್ತದೆ, ಸುಷುಪ್ತಿಯಲ್ಲಿಲ್ಲ. ಅಂದರೆ ಏನಂತ, ಅದೊಂದು ವೃತ್ತಿ. ವೃತ್ತಿ ಎಂದು ಗೊತ್ತಾಯ್ತಲ್ಲ. ಈ ವೃತ್ತೇ ಸ್ವಾಭಾವಿಕ ಅಧ್ಯಾಸ. ನೀವು ಏನು ಮಾಡಿ ಎಚ್ಚರಕ್ಕೆ ಬಂದಿದ್ದೀರಿ, ಈ ಎಚ್ಚರ ವ್ಯಕ್ತಿತ್ವ ನಿಮಗೆ ಹೇಗೆ ಬಂತು, ಹೇಗೆ ಎಂಬುದಿಲ್ಲ, ಅದಿದ್ದೇ ಅಷ್ಟೇ. ಇದು ಅಧ್ಯಾಸ. ಶಂಕರರು ನೇರಾಗಿ ಎಲ್ಲರ ಅನುಭವದಲ್ಲಿರುವಂಥ ಅಧ್ಯಾಸವನ್ನಿಟ್ಟುಕೊಂಡು ವೇದಾಂತ ಶುರು ಮಾಡ್ತಾರೆ. ಅದರಿಂದ ಶಂಕರರದು ಒಂದು ಕಾಲ್ಪನಿಕ ಸಿದ್ಧಾಂತವಲ್ಲ, ಅನುಭವಾನುಸಾರವಾಗಿ ವಿಚಾರಣೆ ಅದು. ಆಯಿತಾ? ಸೊ ಅಧ್ಯಾಸ ಅದರ್ವೈಸ್ ಕಾಲ್ಡ್ ಅವಿದ್ಯ ವಿತೌಟ್ ಪಾಸ್ಟುಲೇಟಿಂಗ್ ಎನಿ ಥಿಯರಿ. ಕಲ್ಪನೆಗಳು ಮೂಲಾವಿದ್ಯ ಎಂಬಂತೆ ಕಲ್ಪನೆಗಳನ್ನು ಮಾಡಲ್ಲ. ಅನುಭವದಲ್ಲಿ ಏನಿದೆಯೋ ನೋಡು, ಅದು ನೀವು ನೋಡಬಹುದು, ನಾವು ನೋಡ್ತೀವಿ, ಎಲ್ಲರಿಗೆ ಕಂಡು ಬರ್ತದೆ. ಏನಿದೆಯೋ ಅದೇ ಅವಿದ್ಯೆ. ಈ ಅಧ್ಯಾಸನೇ ಅವಿದ್ಯೆ. ಸುಷುಪ್ತಿಯಲ್ಲಿ ಇದು ಅಧ್ಯಾಸ ಇಲ್ಲ. ಅಂದರೆ ಸುಷುಪ್ತಿಯಲ್ಲಿ ತಾನಿದ್ದಾನೆ, ನಾನೊಬ್ಬ ವ್ಯಕ್ತಿ ಎಂಬುದಿಲ್ಲ. ನೋಡಿ, ನಾನು ಎಂಬ ಬುದ್ಧಿ ಇಲ್ಲ, ತಾನಿದ್ದಾನೆ ಅಷ್ಟೇ. ಅಂದರೆ ಯಾವ ಪ್ರಯತ್ನವಿಲ್ಲದೆ ತಾನಾಗಿದ್ದದ್ದು ಅದು ಆತ್ಮ, ನಿಜವಾದ ಆತ್ಮ. ನಾನು ಅಂಥವನು ಇಂಥವನು ಅನಿಸಿದ್ದರೆ ಆ ಅನಿಸಿಕೆ ಅಧ್ಯಾಸ. ಇದೇ ಅನುಭವ. ಈ ಅನುಭವವನ್ನೇ ಹೇಳಿದ್ದರು. ಜಾಗೃತ ಅನುಭವದಲ್ಲಿ ವ್ಯಕ್ತಿ, ಸುಷುಪ್ತಿಯಲ್ಲಿ ಅಧ್ಯಾಸವಿಲ್ಲದ ತಾನಿದ್ದಾನೆ. ಅದನ್ನು ಯಾರನ್ನು ಕೇಳಬೇಕಾಗಿಲ್ಲ. ಇನ್ನೊಬ್ಬರನ್ನು ಕೇಳ್ತೀರಾ? ಅಮ್ಮನನ್ನು ಕೇಳ, ಅಮ್ಮ ನಾನು ಸುಷುಪ್ತಿಯಲ್ಲಿ ಇದ್ದೀನಾ ಎಂದು ಕೇಳಬೇಕಾ? ಸುಷುಪ್ತಿ ನಾನೇ, ಬಟ್ ನಾನಲ್ಲಿ ವ್ಯಕ್ತಿಯಾಗಿದ್ದೀನ, ಅದನ್ನು ಇನ್ನೊಬ್ಬರು ಕೇಳಬೇಕಾ? ನಾನೆಂಬ ವೃತ್ತಿಯೇ ಇರಲಿಲ್ಲ, ಇರುವಿಕೆ ಮಾತ್ರ ತಾನೇ. ಹಾಗೇ ಆ ವೃತ್ತಿ ಇಲ್ಲದೆ ತಾನಿದ್ದಾನೆ, ನಾನೆಂಬ ವೃತ್ತಿ ಇಲ್ಲದೆ ತಾನಿದ್ದಾನೆ. ಎಚ್ಚರದಲ್ಲಿ ನಾನೆಂಬ ವೃತ್ತಿಗೂ ಇದೇ ಅಧ್ಯಾಸ, ಇದೇ ಅವಿದ್ಯೆ. ಹೀಗೆ ಎರಡು ಅನುಭವಗಳನ್ನಿಟ್ಟುಕೊಂಡೇ ವಿಚಾರ ಮಾಡಿದ್ದಾರೆ. ಅದರಿಂದ ಏನು ಎನ್ನುವುದು ಹೀಗೆ ಸಿದ್ಧಾಂತ. ಶಂಕರರ ಸಿದ್ಧಾಂತ ಕಾಲ್ಪನಿಕವಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ನೇರಾಗಿ ಅನುಭವವನ್ನೇ ನೋಡಿ. ಆದ್ದರಿಂದ ಅದರ್ವೈಸ್ ಕಾಲ್ಡ್ ಅವಿದ್ಯಾ ವಿತೌಟ್ ಪಾಸ್ಟುಲೇಟಿಂಗ್ ಎನಿ ಥಿಯರಿ ಆರ್ ಆಕ್ಸೆಪ್ಟೆನ್ಸ್ ಆಫ್ ಪ್ರಮಾಣಾಸ್ ದ ವ್ಯಾಲಿಡ್ ಸೋಲ್ಸ್ ಆಫ್ ರೈಟ್ ನಾಲೆಜ್ ಆ್ಯಂಡ್ ಅಪೀಲ್ಸ್ ಟು ಯೂನಿವರ್ಸಲ್ ಇಂಟ್ಯೂಷನ್. ಯೂನಿವರ್ಸಲ್ ಇಂಟ್ಯೂಷನ್ ಅಂದರೆ ಸಾರ್ವತ್ರಿಕ ಅನುಭವ. ಎಲ್ಲರಲ್ಲಿ ಅನುಭವಗಳಿವೆ. ಒಂದು ಇಂದ್ರಿಯ ಪ್ರತ್ಯಕ್ಷ ಅನುಭವ, ಎರಡನೇ ಇಂದ್ರಿಯ ಪ್ರತ್ಯಕ್ಷ ಅಂದರೆ ಶಬ್ದ ಸ್ಪರ್ಶ ರೂಪರಸ ಗಂಧಗಳು ಗೊತ್ತು. ಮಾನಸ ಪ್ರತ್ಯಕ್ಷ ಅಂದರೆ ಎಮೋಷನ್ಸು, ದುಃಖ, ಮನಸ್ಸಿನಲ್ಲಿ ದುಃಖ ಇದೆ, ಸುಖ ಇದೆ, ಎಮೋಷನ್ ಇದೆ, ಅದೆಲ್ಲ ಮಾನಸ ಪ್ರತ್ಯಕ್ಷ. ಇನ್ನೊಂದೇನು ಯೋಗಿಕ ಪ್ರತ್ಯಕ್ಷ. ಯೋಗಿಗಳಿಗೆ, ಭಕ್ತರಿಗೆ ದಿವ್ಯ ದರ್ಶನಗಳು, ಯೋಗ ಶಕ್ತಿಗಳು ಬರುತ್ತವಲ್ಲ, ಅವೆಲ್ಲ ಯೋಗಿ ಪ್ರತ್ಯಕ್ಷ. ದೂರದರ್ಶನ, ದೂರದಿಂದ ನೋಡ್ತಾರೆ, ಇಲ್ಲಿಂದಲೇ ಕಣ್ಣು ಮುಚ್ಚಿಕೊಂಡು ಅಲ್ಲೇನಿದೆ ಹೇಳ್ತಾರೆ, ನಿಮ್ಮ ಪೂರ್ವಜನ್ಮದಲ್ಲಿ ಏನಿದೆ ಹೇಳ್ತಾರೆ, ಭೂತಕಾಲ ಹೇಳ್ತಾರೆ, ಭವಿಷ್ಯತ್ತು ಹೇಳ್ತಾರೆ. ಇದೆಲ್ಲ ಯೋಗಿಗಳ ದರ್ಶನ. ಇದು ಮನಸ್ಸಿಗಿರುವಂಥ ಒಂದು ಸೂಕ್ಷ್ಮ ಶಕ್ತಿ. ಮನಸ್ಸಿಗೆ ಇರುವಂಥ ಸೂಕ್ಷ್ಮ ಶಕ್ತಿ, ಸೂಕ್ಷ್ಮ ದರ್ಶನ ಶಕ್ತಿ. ಇದು ಎಲ್ಲರಿಗೂ ಇಲ್ಲ, ಅದು ಒಳಹೊಕ್ಕಿರುತ್ತದೆ, ಅವ್ಯಕ್ತವಾಗಿರುತ್ತದೆ. ಸಾಧನ ಮಾಡಿದ್ದರೆ ಈ ಯೋಗ ದೃಷ್ಟಿ ಬರುತ್ತದೆ. ಇಂದ್ರಿಯ ಪ್ರತ್ಯಕ್ಷ, ಮಾನಸ ಪ್ರತ್ಯಕ್ಷ ಎಲ್ಲರಿಗಿದೆ. ಯೋಗಿ ಪ್ರತ್ಯಕ್ಷ ಎಲ್ಲರಿಗಿಲ್ಲ, ಇರುತ್ತದೆ. ಅದು ಸಾಧನ ಮಾಡಾಗ ಪಡ್ಕೊಳ್ಳಬೇಕಾಗ್ತದೆ. ಪಡ್ಕೊಂಡ್ರೆ ಎಲ್ಲರೂ ಪಡೆಯಬಹುದು. ಸ್ವಲ್ಪ ಕೆಲವರಿಗೆ ಹೆಚ್ಚು ಸಾಧನ ಮಾಡಬೇಕಾಗ್ತದೆ, ಹೆಚ್ಚು ವರ್ಷಗಟ್ಟಲ. ಕೆಲವರಿಗೇನೋ 1-2 ತಿಂಗಳು, ಅಲ್ಲ 6 ತಿಂಗಳು, 1 ವರ್ಷಕ್ಕೆ ಬರುತ್ತದೆ. ಕೆಲವರಿಗೆ 5 ವರ್ಷ, 10 ವರ್ಷ, 20 ವರ್ಷ ಆಗಬೇಕು. ಅಫ್ಕೋರ್ಸ್ ಅದಕ್ಕೆ ಸಾಧನ ಬೇಕು, ಗುರುಗಳು ಬೇಕು. ಕೆಲವರಿಗೆ 10 ವರ್ಷ ಮಾಡಿದ್ದರೂ ಬರಲ್ಲ. ಯಾಕಂದರೆ ಅವ್ರ ಮನಸ್ಸು ತುಂಬ ಏನದು ಮಂಕಾಗಿ ಬಿಟ್ಟಿದೆ. ತಾಮಸ ರಾಜಸ ಹೆಚ್ಚಿದ್ದರೆ ಆಗಲ್ಲ, ಯೋಗಶಕ್ತಿ ಬರಲ್ಲ. ಆಯಿತು, ಬರಲ್ಲ ಅಂದರೆ ಇನ್ನೂ ಹೆಚ್ಚು ಟೈಮ್ ತೊಗೊಳ್ತದೆ ಅಷ್ಟೇ. ಬಟ್ ಎಲ್ಲರಲ್ಲಿ ಇದೆ. ಈ 3 ಬಿಟ್ಟಾಗ 4ನೇ ಇದಿದೆ ಸಾಕ್ಷಿ ಪ್ರತ್ಯಕ್ಷ. ಅಂದರೆ ಏನು? ಜಾಗೃತ ಅವಸ್ಥಾ ಇದೆ, ಗೊತ್ತಾ? ಎಲ್ಲರಿಗೂ ಗೊತ್ತು. ಸ್ವಪ್ನಾವಸ್ಥಾ ಇದೆ, ಸುಷುಪ್ತಿ ಇದೆ. ಈ 3 ಅವಸ್ಥೆಗಳು ಹೇಗೆ ಗೊತ್ತು? ಹೇಗೆ ಎಂದು ಹೇಳಿಬಿಡು, ಗೊತ್ತು, ಅದು ಮಾತ್ರ ಗೊತ್ತು ನನಗೆ ಅಷ್ಟೇ. ಹೇಗೆ ಎಂದು ಹೇಳೋಕ್ಕಾಗಲ್ಲ, ಗೊತ್ತು. ಅದೇ ಎಲ್ಲರಲ್ಲಿರುವಂಥ ಸಾರ್ವತ್ರಿಕ ಅನುಭವ, ಯೂನಿವರ್ಸಲ್ ಇಂಟ್ಯೂಷನ್, ಎಲ್ಲರಿಗೂ ಗೊತ್ತು. ಇದು ಸಾರ್ವಜನಿಕ ಅನುಭವ. ಆಸ್ತಿಕ ನಾಸ್ತಿಕ ವ್ಯತ್ಯಾಸ ಇಲ್ಲ. ನೀವು ಇದನ್ನು ಉಪನಿಷತ್ತು ಹೇಳುವುದರಿಂದ ಅಥವಾ ಯಾರನ್ನು ನಂಬಿಕೊಂಡರೆ, ನೀವು ಯಾವುದೇ ನಂಬದೇ ಇರು, ಅಥವಾ ಆಸ್ತಿಕವಾಗೋ ನಾಸ್ತಿಕವಾಗೋ ಯಾರಿಗೋ ಎಲ್ಲರಿಗೂ ಇದೆ. ಈ ಸಾರ್ವತ್ರಿಕ ಅನುಭವ, ಸಾರ್ವಜನಿಕ ಅನುಭವನೇ ಸ್ವಾಮೀಜಿ ಹೇಳ್ತಾರೆ ಯೂನಿವರ್ಸಲ್ ಇಂಟ್ಯೂಷನ್. ಈ ಯೂನಿವರ್ಸಲ್ ಇಂಟ್ಯೂಷನ್ಗೆ ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತಿ ಅವಸ್ಥಾ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಆ ಯೂನಿವರ್ಸಲ್ ಇಂಟ್ಯೂಷನ್ ಎಂಬುದು ಒಂದು ಅರಿವು. ಆ ಅರಿವನ್ನು ಹಿಡ್ಕೋ ಅಂದರೆ ಆ ಮಟ್ಟದಿಂದ ನೋಡು ಎಂದರ್ಥ. ಆವಾಗ ಇಡೀ ಎಚ್ಚರ ಅವಸ್ಥೆ ಕಂಡು ಬರ್ತಾ ಇದೆ.
ದೇಶ ಕಾಲ ಕಂಡು ಬರ್ತಾ ಇದೆ, ಸ್ವಪ್ನ ಕಂಡು ಬರ್ತಾ ಇದೆ. ಸುಷುಪ್ತಿ ಅಂದರೆ ಯಾರೆಲ್ಲ ತಾನೇ ತಾನು ಎಂದು ಅದು ಗೊತ್ತಾಗ್ತಾಯಿದೆ. ಈ ತರಹ ಎಲ್ಲರ ಅನುಭವವನ್ನು, ಯೂನಿವರ್ಸಲ್ ಅನುಭವವನ್ನು ಇಟ್ಟುಕೊಂಡೇ ತತ್ವನಿಶ್ಚಯ, ತತ್ವ ಸಿದ್ಧಾಂತವನ್ನು ತಯಾರು ಮಾಡಿದ್ದಾರೆ ಶಂಕರರು. ಪ್ರಕ್ರಿಯೆ, ಉಪದೇಶ ಭೇದ ಇದೆಲ್ಲ. ಆದ್ದರಿಂದ ಶಂಕರರು ಒಂದು ಕಾಲ್ಪನಿಕ ಸಿದ್ಧಾಂತವಲ್ಲ. ಆಯಿತಾ? ಈಗ ಮುಂದುವರಿಯೋಣ. ಅದರಿಂದ ವೇದಾಂತ ಏನು ಮಾಡ್ತದೆ? ಕಾಲ್ಪನಿಕ ಸಿದ್ಧಾಂತವಾದರೆ, ಶಂಕರರು ಹೇಳಿರುವಂಥ ಅನುಭವಾನುಸಾರ ಉಪದೇಶವಾದರೆ ಏನು ವ್ಯತ್ಯಾಸ? ಹೇಳುವವನು ಕಾಲ್ಪನಿಕ ಸಿದ್ಧಾಂತವಾದರೆ ಹೇಳುವವನು ಒಂದು ಬಗೆ ಇರುತ್ತದೆ. ಈ ಅನುಭವ ಸಮ್ಮತವಾದರೆ ಹೇಳುವ ಬಗೆ ಬದಲಾಯಿಸ್ತದೆ. ಕೇಳುವವನು ಹೇಗೆ ಕೇಳಬೇಕು? ಕೇಳುವವನು ವ್ಯತ್ಯಾಸ. ಮತ್ತು ಅದು ಹೇಳುವವನು ಕೇಳುವವರಲ್ಲಿ ವ್ಯತ್ಯಾಸ. ಅನುಭವವಾದರೆ ಅನುಭವವನ್ನು ಎತ್ತಿ ತೋರಿಸಬೇಕಷ್ಟೆ. ಮತ್ತೆ ತೋರಿಸಬೇಕಷ್ಟೆ. ಅವರದನ್ನು ಅಂತರ್ಮುಖವಾಗಿ ಎಲ್ಲಿ ತೋರಿಸ್ತಾರೋ, ಯಾವ ಅನುಭವ ನಮ್ಮ ಒಳಹೊಕ್ಕಿನ ಯಾವ ಹಂತದಲ್ಲಿದೆಯೋ ಅದನ್ನು ಮತ್ತೆ ತೋರಿಸ್ತಾರೆ. ಬೇರೆದು ಅಂತಃಕರಣ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ದೇಹ ಅಡ್ಡಿ ಬಂದರೆ ಅದನ್ನು ಪಕ್ಕಕ್ಕಿಟ್ಟು ಆ ಅನುಭವವನ್ನೇ, ಸಾಕ್ಷಿ ಅನುಭವವನ್ನೇ ಮತ್ತೆ ತೋರಿಸಬೇಕು. ಅಡ್ಡಿಗಳನ್ನು ತೆಗೆಯಬೇಕು, ಅನುಭವವನ್ನು ತೋರಿಸಬೇಕು ಅಷ್ಟೇ. ಶ್ರೋತ ಏನು ಮಾಡಬೇಕು? ಆ ಅನುಭವ ಕಡೆ ಮೇಲೇ, ಸಾರ್ವತ್ರಿಕ ಅನುಭವ ಮೇಲೆ ದೃಷ್ಟಿ ಇಡಬೇಕು. ಈ ಅನಾತ್ಮವನ್ನು ಬಿಟ್ಟು ಬಿಡಬೇಕು ಅಷ್ಟೇ. ಬಿಟ್ಟು ಅಂದರೆ ಅನಾತ್ಮವನ್ನು ಪಕ್ಕಕ್ಕಿಟ್ಟು ಅಂದರೆ ಈ ದೃಷ್ಟಿಯಲ್ಲಿ ಅದು ತಾನೇ ಇಲ್ಲ ಎಂದು ಗಮನಿಸಬೇಕಷ್ಟೆ. ಅನಾತ್ಮ ಪಕ್ಕಕ್ಕೆ ಹೋಯಿತು, ಈ ಆತ್ಮದೃಷ್ಟಿಯಲ್ಲಿ ಅನಾತ್ಮ ಎಂಬುದು ಬಿಡಿಯಾಗಿಲ್ಲ, ಅರಿವು ಮಾತ್ರ ಇದೆ ಎನ್ನುವುದನ್ನು ಇದ್ದನ್ನು ನೋಡಬೇಕಷ್ಟೆ. ಪಕ್ಕಕ್ಕಿಡು ಅಂದರೆ ಮತ್ತೆ ಕೈಯಿಂದಿರುವುದಲ್ಲ, ನೋಡುವುದೇ ಅರ್ಥ, ಮತ್ತು ನೋಡಿ ತಿಳ್ಕೊಳ್ಳುವುದಂದೇ ಅರ್ಥ. ಹೀಗೆ ಅನುಭವ ರೂಪ ಉಪದೇಶವಾದರೆ ಅನುಭವವನ್ನೆತ್ತಿ ತೋರಿಸಬೇಕು. ಅದಕ್ಕೆ ಅಡ್ಡಿ ಬರುವ ಪರಿಮಿತ ಅನುಭವಗಳಿವೆ, ಬಹಿರ್ಮುಖ ಅನುಭವಗಳಿವೆ, ಇಂದ್ರಿಯ ಅನುಭವ, ಮಾನಸಿಕ ಅನುಭವ, ಪ್ರತ್ಯಕ್ಷಗಳಿವೆ ಅಲ್ಲ. ಈ ಅನಾತ್ಮ ಅನುಭವಗಳು ಅಡ್ಡಿ ಬರುತ್ತವೆ, ಮತ್ತೆ ಮುಚ್ಚುತ್ತವೆ. ಆ ಮುಚ್ಚಿದ್ದಾಗೆಲ್ಲ ಆ ಪಕ್ಕಕ್ಕೆ ತೋರಿಸಿ ಅದಗೋ ಅನಾತ್ಮ ಬಂದಿದೆ, ಅದಲ್ಲ, ಇದು ಬರುತ್ತಾ ಇದೆ ಅಡ್ಡಿ, ಅದಲ್ಲ. ನೀವು ಅಲ್ಲಿ ನೋಡು ಎಂದು ಹೇಳಿಬಿಟ್ರೆ, ಹಾಗೂ ಅಲ್ಲಿ ಪಕ್ಕಕ್ಕಿದೆ ನೋಡು ಮನೆ ಅಂದರೆ ಯಾರೋ ಮಧ್ಯದಲ್ಲಿ ಕಾರ್ ಬರುತ್ತದೆ, ಅಂದರೆ ಅದಲ್ಲಪ್ಪ, ಅದು ಕಾರು ಹೋಗಲಿ, ಅದಲ್ಲ ಇನ್ನೊಂದು ಅಂದರೆ ಅದು ಬೇರೆದೇ ಅಡ್ಡಿ ಬಂದಾಗೆಲ್ಲ ಎತ್ತಿ ತೋರಿಸಬೇಕಾಗೋ, ಮಧ್ಯದಲ್ಲಿ ಅಡ್ಡಿ ಬರ್ತಾ ಇದೆ, ಅದಲ್ಲ, ಅದು ಪಕ್ಕ ಕಡೆ, ಅದಲ್ಲ ಹೇಳ್ತಾನೆ. ಅಂದರೆ ಅದು ಬಿಟ್ಟು ಬಿಡ್ತಾನೆ. ಕಾರು ಹೋದ ನಂತರ ನೋಡು, ಅದು ಹಾಗೆ ಇದು ಅಷ್ಟೇ. ಇದಿಗೋ ದೇಹ ಬರ್ತಾ ಇದೆಯಾ, ಅದಲ್ಲ. ಇಂದ್ರಿಯ ಅಡ್ಡಿ ಬರ್ತಾ ಇದೆಯಾ, ಅದಲ್ಲ. ಮನಸ್ಸು ಬರ್ತಾ ಇದೆಯಾ, ಅದಲ್ಲ. ನಾನು ಬುದ್ಧಿ ಬರ್ತಾ ಇದೆಯಾ, ಅದಲ್ಲ. ಅದು ಬಿಟ್ಟು ನೋಡು. ಅಂದರೆ ಯಾವುದು ಅಡ್ಡಿ ಬರುತ್ತದೋ ಅದನ್ನು ಪಕ್ಕಕ್ಕೆ ಇರಿಸಬೇಕು. ಈಗ ಇರುವ ಅನುಭವವನ್ನು ತೋರಿಸಬೇಕು. ಇದೇ ಉಪದೇಶ. ಶಂಕರರ ಪ್ರಕ್ರಿಯೆಯಲ್ಲಿ ಇದೇ ತೋರಿಸಬೇಕು. ಆದರೆ ಈಗ ಕಾಲ್ಪನಿಕ ಸಿದ್ಧಾಂತದಲ್ಲಿ ತರ್ಕ ಮಾಡಬೇಕು. ಅದು ಹೇಗೆ ಆಗುತ್ತದೆ? ಇದೇ ಆಗಬೇಕು. ಪರಮಾಣುಗಳಿಂದ ಜಗತ್ತು ಹುಟ್ಟಿತು ಎಂದು ಹೇಳ್ತಾರೆ. ಏಕೆಂದರೆ ನೋಡಿ, ಈ ಜಗತ್ತನ್ನು ಒಡೆದು ಹಾಕಿದ್ದರೆ ಸಣ್ಣದಾಗ್ತದೆ, ಇನ್ನೂ ಒಡೆದು ಹಾಕಿದರೆ ಸಣ್ಣದು, ಹೀಗೆ ಮಾಡ್ತಾ ಇದ್ದರೆ ಪರಮಾಣುಗಳು ಲಾಸ್ಟ್ ವಸ್ತುವಿರುತ್ತದೆ, ಇನ್ನೂ ಒಡೆಯೋಕ್ಕಾಗಲ್ಲ. ಅದು ಪರಮಾಣು, ಅದರಿಂದ ಇದು ಹುಟ್ಟಿತು. ಹೀಗೆ ಅವರು ತರ್ಕ ಮಾಡಿ ಸಾಧಿಸಬೇಕು. ನೀವು ತರ್ಕ ಚೆನ್ನಾಗಿದೆ, ಇದನ್ನು ಒಡೆದು ಹಾಕಿ ಯಾರಾದರೂ ನೋಡಿದ್ದಾರಾ? ಪರಮಾಣುಗಳನ್ನು ಪರಮಾಣು ಯಾರಿಗೆ ಕಂಡು ಬರಲ್ಲ ಹೇಳ್ತಾರೆ. ಯಾರು? ನೈಯಾಯಿಕರು. ಯಾರು ಕಂಡು ಬರದಿದ್ದರೆ ಇದ್ದದ್ದೆಂದು ನಾವು ಊಹಿಸ್ಕೊಂಡಿದ್ದೀವಿ ಎಂದು ಹೇಳ್ತಾರೆ. ಸಾಂಖ್ಯರು ಹೇಳ್ತಾರೆ ಪರಮಾಣುಗಳೆಲ್ಲ ಪ್ರಕೃತಿಯೇ ಇದೆ, ಪ್ರಕೃತಿ ಅವ್ಯಕ್ತ ಪ್ರಕೃತಿ ಎಲ್ಲ ಒಟ್ಟಾಗಿ ಬಿಡುತ್ತದೆ, ಯಾರಿಗೆ ಕಂಡು ಬರಲ್ಲ, ನಂತರ ವ್ಯಕ್ತ ಪ್ರಕೃತಿ, ಇಷ್ಟೇ ಹೊತ್ತು ಪರಮಾಣುಗಳಿಲ್ಲ ಹೇಳ್ತಾರೆ. ಈ ಇಬ್ಬರನ್ನು ಯಾರನ್ನು ಒಪ್ಪಬೇಕು? ಪರಮಾಣುಗಳಿಲ್ಲ, ಪ್ರಕೃತಿ ಅವ್ಯಕ್ತವಾಗುತ್ತದೆ ಎಂದು ಅವರ ತರ್ಕ, ಪರಮಾಣುಗಳಿರುತ್ತದೆ ಎಂದು ಇವರ ತರ್ಕ, ಅವರವರ ತರ್ಕ. ಅಂದರೆ ಎಲ್ಲರೂ ತಮ್ಮ ಉಪದೇಶವನ್ನು ತರ್ಕದಿಂದ ಸಿದ್ಧಪಡಿಸ್ತಾರೆ. ನೀವು ತರ್ಕ ಮಾಡಿಕೊಂಡೇ ಒಪ್ಪಬೇಕಾಗ್ತದೆ. ಯು ಹ್ಯಾವ್ ಟು ಬಿ ಲಾಜಿಕಲ್ಲಿ ಕನ್ವಿನ್ಸ್ಡ್. ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ಲಾಜಿಕಲ್ಲಿ, ಥ್ರೂ ಲಾಜಿಕ್ ಓನ್ಲಿ. ಅಂದರೆ ಕಾಲ್ಪನಿಕ ಸಿದ್ಧಾಂತವಾದರೆ ತರ್ಕದಿಂದ ಓಕೆ, ಈಶ್ವರ ಇದ್ದಾನಾ? ಈಶ್ವರ ಕುರಿತು ನೋಡಿ, ಈಶ್ವರ ಇದ್ದಾನ? ಹೌದು ಇದ್ದಾನೆ. ಏಕಿದ್ದಾನೆ? ಈಗ ನಾವು ತರ್ಕ ಮಾಡಿಸಬೇಕು. ಅದು ನೀವು ಒಪ್ಪಲ್ಲ. ಇನ್ನೊಂದು ತರ್ಕ ಏನೋ ಮಾಡಿ ಇದ್ದಾನೆ ಎಂದು ಒಪ್ಪಿಸಬೇಕು. ಇದ್ದಾನೆ, ಇದ್ದರೆ ಸೃಷ್ಟಿ ಮಾಡಿದ್ದಾನ? ಅವನೇ ಮಾಡಿದ್ದಾನ? ಈಶ್ವರ ಇದ್ದಿರಬಹುದು, ಸೃಷ್ಟಿ ಮಾಡಿದ್ದಾನೆಂದು ಪ್ರೂಫ್ ಏನು? ಅವನೇ ಮಾಡಿದ್ದಾನೆ. ಆಯಿತು, ಏಕೆ ಅವನೇ ಮಾಡಿದ್ದಾನೆಂದು ಹೇಗೆ ಗೊತ್ತು? ಅದಕ್ಕೆ ತರ್ಕ ಮಾಡಬೇಕು. ಅವರು ಏಕೆ ಮಾಡಿದ? ಏನೋ ಒಂದು ಕಾರಣ ಹೇಳಬೇಕು.
ಕಾರಣ ನೀವು ನೋಡಿದ್ದೀರಾ ಅಂದರೆ ನಾವು ಊಹಿಸಿ ಕಲ್ಪಿಸಿ ತರ್ಕದಿಂದ ಸಿದ್ಧಪಡಿಸಬೇಕು. ಒಬ್ಬರು ಹೇಳ್ತಾನೆ ಈಶ್ವರನಿಗೆ ಇಚ್ಛೆ ಇದೆ ಸೃಷ್ಟಿ ಮಾಡಿಕೊಂಡ, ಇನ್ನೊಬ್ಬರು ಹೇಳ್ತಾರೆ ಈಶ್ವರನೆಲ್ಲ ಜೀವರಿಗೋಸ್ಕರ ಮಾಡಿದ ಎಂದು. ಇನ್ನೊಬ್ಬರು ಕೇಳ್ತಾರೆ ಜೀವ ಕೇಳಿದ್ದನ ಏನಪ್ಪ ನನಗೆ ಸೃಷ್ಟಿ ಮಾಡು ಎಂದು, ಜೀವ ಹೇಳಿದ್ದನ ನನ್ನನ್ನು ಸೃಷ್ಟಿ ಮಾಡು ಎಂದು. ಯಾವ ಮಗು ಆದರೂ ತಾಯಿ ಮಗುವಿಗೆ ಜನ್ಮ ಕೊಟ್ಟರೆ ಮಗು ಬಂದು ಹೇಳ್ತಾರೆ ಅಮ್ಮ ನನ್ನನ್ನು ಹುಟ್ಟಿಸು ಎಂದು ಮಗು ಹೇಳ್ತಾನೆ. ಈಗ ಯಾರು ಮಾಡಿದ್ದು? ಇದೆಲ್ಲ ಕಲ್ಪನಾ ಅಲ್ಲವೇ? ಏನೋ ಕಲ್ಪಿಸ್ಕೊ. ಜೀವ ಬಂದು ಹೇಳಿದ್ದನ ನನ್ನನ್ನು ಸೃಷ್ಟಿ ಮಾಡು. మరి ಜೀವ ಹೇಳಿದ್ದರೆ ಈಶ್ವರನ ಹೇಗೆ ಸೃಷ್ಟಿ ಮಾಡಿದ? ಏನೋ ಕಲ್ಪನೆ ಹೇಳಬೇಕು, ಇನ್ನೊಬ್ಬರು ಇನ್ನೊಂದು ಕಲ್ಪನೆ, ಅದಲ್ಲ ನನ್ನದೇ ಕರೆಕ್ಟು ಎಂದು ಸಿದ್ಧಪಡಿಸ್ಕೊಳ್ಬೇಕು ತರ್ಕದಿಂದ. ಅಂದರೆ ತಾರ್ಕಿಕ ಸಿದ್ಧಾಂತಗಳನ್ನು ತರ್ಕದಿಂದಲೇ ವಾದಿಸ್ತಾ ಇರಬೇಕು. ಲಾಯರ್ ಹೇಳ್ತಾರೆ ನಾನು ಹೇಳಿದ್ದೇ ಕರೆಕ್ಟು, ಅವರು ಹೇಳ್ತಾರೆ ಅವರು ಹೇಳಿದ್ದೇ ಕರೆಕ್ಟು. ಇಬ್ಬರಲ್ಲಿ ಯಾರು ಗೆಲ್ಲುತ್ತಾರೆ? ಯಾರು ಅತಿಯಾಗಿ ಕ್ಲೆವರ್ ಇರುತ್ತಾರೋ ಅವ್ರು ಗೆಲ್ಲುತ್ತಾರೆ ಅಲ್ಲ. ಈಗ ಇವನು ಕ್ಲೆವರ್ ಆದ, ಇನ್ನೊಂದು ಮುಂದಿನ ತಿಂಗಳು ಯಾರೋ ಬರ್ತಾನೆ ಇವರೆಲ್ಲರಿಗಿಂತ ಬುದ್ಧಿವ, ಅವ್ರು ಬಂದು ಇವನು ಸೋಲಿಸಿಬಿಡ್ತಾನೆ. ಅಯ್ಯೋ ಜನ ಅಂದ್ಕೊಳ್ತಾರೆ ಇದೆಲ್ಲ ತಪ್ಪಾಯಿತು ಅಲ್ಲವೇ. ಒಂದು 3 ತಿಂಗಳಿಗೋ 1 ವರ್ಷಕ್ಕೆ ಇನ್ನೊಬ್ಬರು ಬರ್ತಾರೆ. ಇವನೇ ಮಿಕ್ಕ ಜನರೆಲ್ಲ ಸೋಲಿಸಿಬಿಟ್ಟು ಇವನೇ ಬುದ್ಧಿವಂತನಾಗಿದ್ದ. ನೀವು ಅಂದ್ಕೊಂಡು ಇವನೇ ಜಗದ್ಗುರು ಎಂದು ಇವರನ್ನೇ ಒಪ್ಪಿಕೊಂಡು ನಮಸ್ಕಾರ ಮಾಡಿ ಈಗ ಇವರೇ ಶಿಷ್ಯರಾಗಿ ಇವರನ್ನೇ ಅನುಯಾಯಿಗಳಾಗಿದ್ದು. ಮುಂದಿನ ವರ್ಷನೋ 2 ವರ್ಷಕ್ಕೋ 5 ವರ್ಷಕ್ಕೆ ಇನ್ನೊಬ್ಬರು ಬರ್ತಾನೆ, ಇವರನ್ನು ಸೋಲಿಸಿಬಿಡ್ತಾರೆ. ನಿಮ್ಮ ಈ 5 ವರ್ಷ ಸಾಧನಕ್ಕೇನರ್ಥ? ಅಯ್ಯೋ ಇವರನ್ನು ಬಿಟ್ಟು ಮುಂದೆ ಅವರನ್ನು ಒಪ್ಕೊ. ತರ್ಕದಿಂದ ಸಿದ್ಧಪಡಿಸುವವರು ಹೀಗೆ ಆಗ್ತಾರ? ಯಾರನ್ನು ಒಪ್ಪಬೇಕು? ಗೊತ್ತಾಗಲ್ಲ. ಈಶ್ವರ ಏಕೆ ಸೃಷ್ಟಿ ಮಾಡಿದ ಅಂದರೆ ಈಶ್ವರ ಮನಸ್ಸಿನಲ್ಲಿ ಏನಿದೆ ನಮಗೇನು ಗೊತ್ತಪ್ಪ, ನಮಗೇನು ಗೊತ್ತಿಲ್ಲ. ಓಕೆ, ಏನೋ ಸಂಕಲ್ಪ ಇದ್ದಿರಬಹುದು. ಈಶ್ವರನಿಗೆ ಸಂಕಲ್ಪ ಇದ್ದರೆ ಈಶ್ವರನಿಗೊಂದು ಆಸೆ ಇದೆ ಅಂದಲ್ಲವೇ? ಬರೀ ಈಶ್ವರನಿಗೆ ಆಸೆ ಇದ್ದರೆ ಜೀವನ ಆಗಿಬಿಡ್ತಾನೆ. ಆಸೆ ಇಲ್ಲ ಅಂದರೆ ಸೃಷ್ಟಿ ಆಗಲ್ಲ. ಹೇಳು, ಏನು ತರ್ಕ ಹೇಳ್ತೀವಿ ಹೇಳು? ಯಾವ ತರ್ಕ ಹೇಳಿದ್ದರೂ ಹೊಂದಲ್ಲ, ಕಷ್ಟ ಆಗ್ತದೆ. ಬರೀ ತರ್ಕದಿಂದ ಸಿದ್ಧಪಡಿಸುವುದೇನು? ಓಕೆ, ಮಾಡಿದ, ಹೇಗೆ ಮಾಡಿದ, ಪ್ರಾಸೆಸ್ ಏನು? ಅವ್ರಿಗೆ ಯಾರು ಹೇಳಿಕೊಟ್ರು? ಜಗತ್ತು ಹೀಗೆ ಮಾಡಬೇಕಂತ ತಾನೇ ಕಂಡು ಹಿಡಿದನೇ ಯಾರಾದರೂ ಹೇಳಿಕೊಟ್ರ? ಈಗ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಕಲ್ಪಿಸಿಕೊಂಡು ಒಬ್ಬರು ಕಲ್ಪನಾ ಸಿದ್ಧಾಂತಗಳನ್ನು ಕಲ್ಪನದಿಂದಲೇ ನಿಮಗೆ ಉಪದೇಶ ಮಾಡಬೇಕು. ತರ್ಕದಿಂದ, ಕಲ್ಪನಾ ಅಂದರೆ ತರ್ಕದಿಂದಲೇ ನಿಮ್ಮನ್ನು ಒಪ್ಪಿಸಬೇಕು. ತರ್ಕದಿಂದಲೇ ಕೆಲವರು ಒಪ್ಕೊಳ್ತಾರೆ, ನನಗೆ ಅನುಯಾಯಿಗಳಾಗ್ತಾರೆ. ಕೆಲವರು ಇಷ್ಟವಿಲ್ಲದ್ರೆ ನನ್ನನ್ನು ಬಿಟ್ಟು ಇನ್ನೊಬ್ಬ ಗುರುಗಳ ಹತ್ತಿರ ಹೋದರೆ ಅವರ ಹತ್ತಿರ ವಿಷಯ ಒಪ್ಕೊಳ್ತಾರೆ. ಕೆಲವರು ಬುದ್ಧರು ಹೇಳಿದ್ದು ಒಪ್ಕೊಳ್ತಾರೆ, ಬುದ್ಧರು ಹೇಳಿದ್ದೇ ಕರೆಕ್ಟ್ ಎಂದು ಹೇಳ್ತಾರೆ. ಕೆಲವರು ಬುದ್ಧರಲ್ಲಿ ಮತ್ತು 2 ಬಗೆ, ಕೆಲವರು ಕ್ಷಣಿಕ ವಿಜ್ಞಾನವಾದಿ, ಕೆಲವರು ಶೂನ್ಯವಾದಿ. ಯಾರಿಗೆ ಯಾವುದು ಇಷ್ಟವಾದ ಒಪ್ಕೊಂಡು ಬಿಡ್ತಾರೆ. ಆದರೆ ಶಂಕರರದು ಹೀಗೆ ತರ್ಕದಿಂದ ಸಿದ್ಧಪಡಿಸುತ್ತಾ ಇಲ್ಲ, ತರ್ಕದಿಂದ ಒಪ್ಪಿಸ್ತಾ ಇಲ್ಲ. ಅನುಭವದಿಂದಲೇ ಅನುಭವವನ್ನು ಹೇಗೆ ಗಮನಿಸಬೇಕು, ಅದಕ್ಕೆ ಸ್ವಲ್ಪ ವೈರಾಗ್ಯ, ಅಂತರ್ಮುಖತಾ, ಶುದ್ಧಿ ಬೇಕು. ಅಷ್ಟು ವೈರಾಗ್ಯ, ಅಂತರ್ಮುಖತ ಪಡ್ಕೊಂಡ ನಂತರ ನಾನು ಎತ್ತಿ ತೋರಿಸ್ತೀನಿ, ನೀವು ಗಮನಿಸ್ತಾ ಇರಬೇಕು. ಜಾರಿ ಹೋದರೆ ಮತ್ತೆ ತೋರಿಸ್ತೀನಿ. ನೀವು ಹೇಳಿದ್ದೆ ಸತ್ಯ ಎನ್ನುವುದಕ್ಕೆ ಪ್ರೂಫ್ ಏನು ಅಂದರೆ ನೋಡಿ, ನಾನು ತೋರಿಸ್ತೀನಿ, ನೀವು ನೋಡು. ನೀವು ನೋಡಿದ್ದರೆ ಅದೇ ಪ್ರೂಫ್. ನೀವು ನಿನ್ನನ್ನು ದೇಹೇಂದ್ರಿಯ ಮನಸ್ಸುಗಳಲ್ಲ ನಾನು ಬ್ರಹ್ಮ ಎಂದು ತಿಳ್ಕೊಂಡ್ರೆ ಅದೇ ಪ್ರೂಫ್. ತಿಳಿಯಲಿಲ್ಲ ಅಂದರೆ ಮತ್ತೆ ಟ್ರೈ ಮಾಡು. ನಾನೇನು ಪ್ರೂವ್ ಮಾಡಲ್ಲ, ನಾನೇನಿದನ್ನು ಸಿದ್ಧಪಡಿಸಲ್ಲ. ಏಕೆ? ಶಂಕರರ ಸಿದ್ಧಾಂತ ನಿಮ್ಮ ಅನುಭವವೇ ನಿನಗೆ ಪ್ರೂಫ್. ಬೇರೆ ಯಾರು, ಹೊರಗಿನವರು ಯಾರು ಸಿದ್ಧಪಡಿಸಲ್ಲ, ಪಡಿಸೋಕ್ಕಾಗಲ್ಲ. ನಾವು ಒಂದೇ ತೋರಿಸ್ತೀನಿ, ನೀವು ನೋಡಿಕೊಂಡರೆ ನಿಮ್ಮ ಅನುಭವನೇ ಹೇಳ್ತದೆ. ಈಗ ಯಾರು ಸಂದೇಹವಿಲ್ಲ, ಹೌದೋ ಅಲ್ಲವೋ ಎಂದು ಸಂದೇಹ ಹುಟ್ಟಲ್ಲ, ತರ್ಕ ಬೇಕಾಗಿಲ್ಲ. ತಾನೇ ಒಬ್ಬನು ಮಲ್ಕೊಂಡನಂತೆ, ಅವರನ್ನು ಎಬ್ಬಿಸಿದ, ಅವರು ಹೇಳಲಿಲ್ಲ. ಎಷ್ಟು ಸಲ ಹೇಳಿದ್ದರು, ಅವರನ್ನು ಕರೆದರು 10 ಸಲ ಅವರ ಹೆಸರು. ಅವರು ಎಷ್ಟು ಸಲ ಕರೆದರೂ ಹೇಳುತ್ತಾ ಇಲ್ಲ. ಕೊನೆಗೇನು ಮಾಡಿದ್ದಾರೆ, ಕೈ ಮುಟ್ಟಿದ್ದಾರೆ. ಈಗ ಇಷ್ಟಿಷ್ಟು ಮುಟ್ಟಿದ್ದರೂ ಎತ್ತುತ್ತಾ ಇಲ್ಲ. ಕೈ ಹೀಗಿಟ್ಟು, ಕೈ ಕೆಲವು ಸ್ವಲ್ಪ ಎಳೆದು ಕೈ ಇದು ಬಿಟ್ಟರೆ ಮತ್ತೆ ಮಲಗುತ್ತಾರೆ. ಏನು ಮಾಡಬೇಕಪ್ಪ? ಕೆಲವರು ಮಹಾ ಕಟುವಾಗಿರುತ್ತಾರೆ. ಏನು ಮಾಡ್ತಾರೆ ಗೊತ್ತಾ? ಸ್ವಲ್ಪ ನೀರು ತಗೊಂಡು ಬಂದ ಮೇಲೆ, ಅಯ್ಯೋ ಪಾಪ ಅದು ಭಯಂಕರ, ಯಾರು ಮಾಡಬಾರ್ದು. ಸುಮ್ಮನೆ ಹೇಳ್ತಾ ಇದ್ದೀನಿ, ಕೆಲವರು ಮಾಡ್ತಾರೆ ದುಷ್ಟರು, ಹಾಗೆ ಮಾಡಬಾರದು. ಅದನ್ನು ನೀರು ಹಾಕಿಬಿಟ್ಟು ಅದೇ ಜೀವನ. ಎಚ್ಚರ ಆದ ನಂತರ ನೀವು ಎಚ್ಚರ ಆಗಿದೆಯೋ ಅಲ್ಲವೋ, ಪ್ರೂಫ್ ಏನು? ಪ್ರೂಫ್ ಬೇಕಾ? ಅವ್ರು ಬಂದು ಕೇಳ್ತಾನ, ಏನಪ್ಪ ನಾನು ಎಚ್ಚರದಲ್ಲಿದ್ದೀನ? ಯಾರಾದರೂ ಕೇಳಿದ್ದವ್ರು ನೋಡಿದ್ದೀರಾ? ನೀವಾದರೂ ಕೇಳಿದ್ದೀರಾ? ನಾನು ಎಚ್ಚರದಲ್ಲಿದ್ದೀನಿ. ಸ್ವತಃ ಸಿದ್ಧ ಅನುಭವಕ್ಕೆ ಇನ್ನೊಂದು ಹೊರಗಿನ ಪ್ರೂಫ್ ಬೇಕಾಗಿಲ್ಲ. ಹೊರಗಿನ ಇನ್ನೊಬ್ಬರಿದ್ದಾರೆ ಎನ್ನುವುದು ನಾನು ಎಚ್ಚರದಲ್ಲಿದ್ದರೆ ಇನ್ನೊಬ್ಬರು ಕಂಡು ಬರ್ತಾರೆ ಅಲ್ಲವೇ? ಇದೇ ಪ್ರೂಫ್. ಇನ್ನೊಬ್ಬರು ಕಂಡು ಬರ್ತಾರೆ, ಅದೇ ನಾನೇ ಪ್ರೂಫ್.
ನಾನೇ ನನಗೆ ಪ್ರೂಫ್, ಇನ್ನೊಂದು ಬೇಕಾಗಿಲ್ಲ. ಹಾಗೆ ಅನುಭವವನ್ನು ತೋರಿಸ್ತದೆ. ನೀವು ಗುರುಗಳು ಶಾಸ್ತ್ರ ತೋರಿಸಿದ್ದನ್ನು ನೋಡಿ ತಿಳ್ಕೊಂಡ್ರೆ ಗೊತ್ತಾಯಿತು ಅಷ್ಟೇ. ಆದ್ದರಿಂದ ಶಂಕರರದು ಕಾಲ್ಪನಿಕ ಸಿದ್ಧಾಂತವಲ್ಲ. ಆಯಿತಾ, ಮುಂದೆ ಹೋಗೋಣ. ಹೀಗೆ ಆಫ್ಟರ್ ಕನ್ಕ್ಲೂಸಿವ್ಲಿ ಶೋಯಿಂಗ್ ಹೌ ಆಲ್ ಈವಿಲ್ಸ್ ಆಫ್ ಮಂಡೇನ್ ಲೈಫ್, ಸಂಸಾರ ದುಃಖ ಎನ್ನುವುದು ನಿಮ್ಮ ಅನುಭವವನ್ನೇ ಎತ್ತಿ ತೋರಿಸ್ತೀವಿ. ಸುಖ ದುಃಖಗಳು ಅನಿತ್ಯ. ಸುಖಗಳು ಸುಖದಂತೆ ಆಕರ್ಷಣೀಯವಾಗ್ತವೆ. ಅನುಭವಿಸಿದ ನಂತರ ಕೆಲವೇ ದಿವಸಕ್ಕೆ ಅಯ್ಯೋ ಇಷ್ಟೇ ಏನಿಲ್ಲ ಅನಿಸುತ್ತದೆ. ದೂರವಿರುವಾಗ ಅನುಭವ ದೊಡ್ಡದನಿಸುತ್ತದೆ, ಪಡೆದ ನಂತರ ಇಷ್ಟೇ ಏನಿಲ್ಲ ಅನಿಸುತ್ತದೆ. ಅಂದರೆ ಈ ಅನುಭವಗಳು ನೀವೇ ನೋಡ್ಕೋ, ನಿಮ್ಮ ಅನುಭವದಲ್ಲಿದ್ದನ್ನೇ ಪರಿಶೀಲನೆ ಮಾಡ್ಕೋ. ಇದೆಲ್ಲ ಅನಿತ್ಯ. ಅಷ್ಟೇ ಅಲ್ಲದೆ ಇದರಲ್ಲಿ ಪೂರ್ಣ ಸುಖ ಇಲ್ಲ, ಸುಖದಂತೆ ಅನಿಸುತ್ತದೆ, ಜಾರಿ ಹೋಗುತ್ತದೆ, ಪೂರ್ಣತ್ವ ಯಾವುದೂ ಇಲ್ಲ. ಇದು ಸುಮ್ಮನೆ ನಾನು ಹೇಳಿದೆ ಎಂದು ಒಪ್ಪಬೇಕಾಗಿಲ್ಲ. ಇದನ್ನು ನಾನು ತರ್ಕ ಮಾಡಿದ್ದರೆ ಅಲ್ಲ, ನಿಮ್ಮ ಅನುಭವವನ್ನೇ ಎತ್ತಿ ಎತ್ತಿ ತೋರಿಸ್ತಾ ಇದ್ದೆ. ಹೀಗೆ ವೈರಾಗ್ಯ ಪಡ್ಕೊಳ್ಳುವುದು, ಅನುಭವಗಳನ್ನೆಲ್ಲ ಗಮನಿಸುವುದು, ಅವು ಅನಿತ್ಯ ಎಂದು ನಿಶ್ಚಯ ಮಾಡಿಕೊಳ್ಳುವುದು, ಇದೆಲ್ಲ ಎತ್ತಿ ಅನುಭವಗಳನ್ನು ಎತ್ತಿ ತೋರಿಸುವುದೇ. ಅದರಿಂದ ಸಂಸಾರ ಅಂದರೇನು, ಅದು ಹೇಗೆ ಆಯಿತು, ಆರ್ ಡ್ಯೂ ಟು ದಿಸ್ ನ್ಯಾಚುರಲ್ ಟೆಂಡೆನ್ಸಿ ಆಫ್ ಹ್ಯೂಮನ್ ಮೈಂಡ್. ಮನುಷ್ಯರಲ್ಲಿ ಒಂದು ಸ್ವಾಭಾವಿಕ ವೃತ್ತಿ ಇದೆ, ಅಧ್ಯಾಸ ವೃತ್ತಿ. ಸ್ವಾಭಾವಿಕ ವೃತ್ತಿ ಎಲ್ಲರಲ್ಲಿದೆ, ನಾನು ದೇಹ ಅನಿಸುವ ವೃತ್ತಿ. ಆ ವೃತ್ತಿಯೇ ಸರ್ವ ಸಂಸಾರಕ್ಕೆ ಕಾರಣ. ಆ ಅಧ್ಯಾಸವೇ ಕಾರಣ. ಅಧ್ಯಾಸದಿಂದಲೇ ನನಗೆ ಅಧ್ಯಾಸ ಅಂದರೆ ತಪ್ಪು ತಿಳುವಳಿಕೆಯಲ್ಲೇ ನಾನು ಒಂದು ಜೀವ, ಸಂಸಾರಿ, ದುಃಖಿ ಆಗಿದ್ದೇನೆ ಅನಿಸುತ್ತಾ ಇದೆ. ಅಂದರೆ ಆ ಅನಿಸಿಕೆನೇ ಒಂದು ತಪ್ಪು ತಿಳುವಳಿಕೆ. ಅದು ನೋಡಿ, ಇದು ಹೀಗೆ ಹೇಳ್ತದೆ. ಆದ್ದರಿಂದ ಈ ಕ್ಲೇಮ್ಸ್ ದಟ್ ದ ಮೇನ್ ಈಗ ಉಪನಿಷತ್ತು ಏನು ಹೇಳ್ತದೆ, ಅದು ನೀನಲ್ಲ, ಅದು ನಿನ್ನ ತಪ್ಪು ತಿಳುವಳಿಕೆ. ನಿಮ್ಮ ನಿಜವಾದ ಅನುಭವವೇನು ಎತ್ತಿ ತೋರಿಸ್ತೀನಿ ನೋಡು. ಹೀಗೆ ತೋರಿಸಿ ಆ ತಪ್ಪು ತಿಳುವಳಿಕೆ, ಅಯ್ಯೋ ಇದು ನಾನು ಹೀಗೆ ಇದ್ದೀನಿ ಅಂದ್ಕೊಂಡೆ, ಇದು ನಾನಲ್ಲ, ಅದು ನಾನಲ್ಲ, ನಾನು ಇನ್ನೊಬ್ಬರ ದೃಷ್ಟಿಯಿಂದ ನನ್ನನ್ನು ಹಾಗೆ ನೋಡಿಕೊಂಡು ನಾನು ಅಂದ್ಕೊಂಡು ಬಿಟ್ಟೆ, ಅದಲ್ಲ ಎಂದು ಗೊತ್ತಾಗೋದು. ಹೀಗೆ ಅನುಭವವನ್ನು ಎತ್ತಿ ತೋರಿಸುವುದು, ವೈರಾಗ್ಯ ಉಂಟು ಮಾಡುವುದು, ತತ್ವವನ್ನು ತೋರಿಸುವುದು. ಇದೇ ಉಪದೇಶ. ರಿವೀಲ್ ದ ವಿಸ್ಡಮ್ ವಿಚ್ ಫೈನಲಿ ಸಪ್ಲೆಟ್ ದಿಸ್ ಅವಿದ್ಯಾರ್ನೆಸ್. ಈ ತಪ್ಪು ತಿಳುವಳಿಕೆ ತಪ್ಪು ಎಂದು ತಾನೇ ಗೊತ್ತಾಗ್ತದೆ. ಅವಿದ್ಯೆಯನ್ನು ತೆಗೆಯುವುದು ಅಂದರೆ ಬಾಧ ಮಾಡುವುದು. ಬಾಧ ಮಾಡುವುದಂದರೆ ತಪ್ಪನ್ನು ತಪ್ಪಾಗಿ ತಿಳ್ಕೊಂಡ್ರೆ ಬಾಧ. ಮೊದಲದು ನಿಜ ಅನಿಸಿತು, ಪರಿಶೀಲನೆ ಮಾಡಿದ ನಂತರ ಅಯ್ಯೋ ಇದು ತಪ್ಪು, ನಾನು ನಿಜ ಅಂದ್ಕೊಂಡು ಬಿಟ್ಟೆ, ತಪ್ಪು ಗೊತ್ತಾಯಿತು. ತಪ್ಪನ್ನು ತಪ್ಪಾಗಿ ತಿಳಿಯುವುದೇ ಜ್ಞಾನ. ಅಂದರೆ ಅನಾತ್ಮವಾಗಿ ತಿಳಿಯುವುದು. ಜೀವ ನಾನಲ್ಲ, ಅಲ್ಲದ್ದನ್ನು ನಾನು ಅಂದ್ಕೊಂಡು ಬಿಟ್ಟೆ, ನಾನು ಅಲ್ಲದ್ದು ಅಲ್ಲ ಎಂದು ತಿಳ್ಕೊಂಡು ಬಿಟ್ಟರೆ ಜ್ಞಾನವಾಯಿತು. ನಾನು ಯಾವುದಾದ್ರೂ ಉಳಿದು ಬಿಡ್ತದೆ ಸ್ವತಃ. ಹೀಗೆ ದ ಸ್ಟೂಡೆಂಟ್ ಆಫ್ ಶಂಕರಾಸ್ ಪ್ರೊಸೀಜರ್ ಈಸ್ ಇಂಟರ್ಪ್ರೆಟಿಂಗ್ ದ ಉಪನಿಷತ್ಸ್ ವುಡ್ ಡೂ ವೆಲ್ ಟು ಬೇರ್ ಇನ್ ಮೈಂಡ್ ದ ಫಾಲೋಯಿಂಗ್ ಎಕ್ಸಮೆಟಿಕ್ ಟ್ರೂತ್. ಅದರಿಂದ ಇಲ್ಲಿ ಒಂದು ವಾಕ್ಯ ಹೇಳ್ತಾರೆ, ಧರ್ಮ ಜಿಜ್ಞಾಸಾಯಾಮ್ ಶ್ರುತ್ಯಾದ ಏವ ನ ಧರ್ಮ ಜಿಜ್ಞಾಸಾಯಾಮ್ ಇವ ಶ್ರುತ್ಯಾದ ಏವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಮ್. ಒಂದು 5-10 ನಿಮಿಷ ಇದೆ, ಮುಗಿಸ್ತೀನಿ. ಧರ್ಮ ಜಿಜ್ಞಾಸದಲ್ಲಿ ಧರ್ಮ ಅಂದರೆ ಏನು, ಪುಣ್ಯ ಪಾಪಗಳಂದರೆ ಏನು? ಧರ್ಮ ಅಂದರೆ ಪುಣ್ಯ ಪಾಪ, ಧರ್ಮ ಅಧರ್ಮ. ಪುಣ್ಯ ಪಾಪಗಳಂದರೆ ಏನು ನಮಗೇನು ಗೊತ್ತು? ಶಾಸ್ತ್ರ ಇದು ಮಾಡಿದ್ದರೆ ಪುಣ್ಯ ಅಂದರೆ ಮಾಡ್ತೀವಿ, ಇದು ಮಾಡಿದ್ದರೆ ಪಾಪ ಅಂದರೆ ಮಾಡಲ್ಲ. ಶಾಸ್ತ್ರ ಹೇಳುವುದರಿಂದ, ಅವರು ಹೇಳುವುದರಿಂದ ಇದು ಪುಣ್ಯ, ಅವರು ಹೇಳುವುದರಿಂದ ಇದು ಪಾಪ ಗೊತ್ತಾಗ್ತದೆ ಹೊರತು ನಾವು ನಮಗೆ ಅದನ್ನು ಟೆಸ್ಟ್ ಮಾಡಿ ಇದು ಪುಣ್ಯ ಪಾಪ ಎಂದು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿ ಇದು ಪುಣ್ಯ ಇದು ಪಾಪ ಎಂದು ಹೇಳೋಕ್ಕಾಗ್ತದೆ? ಆಗಲ್ಲ. ಅದರಿಂದ ಶಾಸ್ತ್ರ ಹೇಳುವುದರಿಂದ ಪುಣ್ಯ ಪಾಪಗಳು ಗೊತ್ತಾಗ್ತವೆ ಹೊರತು ಅನುಭವದಲ್ಲಿ ವೆರಿಫೈ ಮಾಡುವುದಕ್ಕೆ ಅವಕಾಶವಿಲ್ಲ. ಧರ್ಮ ಜಿಜ್ಞಾಸಾಯಾಮ್ ಶ್ರುತ್ಯಾದಯ ಏವ ಪ್ರಮಾಣಂ. ಪುಣ್ಯ ಪಾಪಗಳಲ್ಲಿ ಅಂದರೆ ಏನು ಎಂದು ತಿಳಿಯುವುದಕ್ಕೆ ಶಾಸ್ತ್ರವಾಕ್ಯ, ಗುರುಗಳ ವಾಕ್ಯ, ಅವರು ಹೇಳುವುದರಿಂದ ಹೇಳಿದ್ದಾರೆ ಎಂದು ಹಾಗೆ ಒಪ್ಪಿಕೊಳ್ಳುವುದೇ ಆಧಾರವೇ ಹೊರತು ಬೇರೆ ದಾರಿಯಿಲ್ಲ. ಆದರೆ ಬ್ರಹ್ಮತತ್ವವನ್ನು ತಿಳಿಯುವುದಕ್ಕೆ ಕೇವಲ ಒಬ್ಬರು ಹೇಳಿದ್ದಾರೆ ಅಷ್ಟು ಮಾತ್ರದಿಂದ ಅಲ್ಲ, ಅವರು ಹೇಳಿರುವ ಮಾತ್ರದಿಂದ ಆಗುವುದಿಲ್ಲ. ಹೇಳಿದ್ದನ್ನು ಅನುಭವದಲ್ಲಿ ಗಮನಿಸುವುದು ಬೇಕು. ನತು ಶ್ರುತ್ಯಾದಯ ಏವ ಪ್ರಮಾಣಂ ಶ್ರುತ್ಯಾದಯೋ ಅನುಭವಾದಯಶ್ಚ ಪ್ರಮಾಣಂ. ಭಾಷ್ಯವಾಕ್ಯ 2ನೇ ಸೂತ್ರ, ಜನ್ಮಾದ್ಯಧಿಕರಣ ಸೂತ್ರ. ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಮ್ ಕಿಂತು ಶ್ರುತ್ಯಾದಯೋ ಅನುಭವಾದಯಶ್ಚ ಯಥಾ ಸಂಭವಮಿಹ ಪ್ರಮಾಣಂ. ಏಕೆಂದರೆ ಅನುಭವವನ್ನು ಹಿಡ್ಕೊಂಡೇ ಗಮನಿಸುತ್ತಾ ಮುಂದಕ್ಕೆ ಹೋಗಬೇಕು. ಅನುಭವಾವಸಾನತ್ವಾತ್ ಭೂತವಸ್ತು ವಿಷಯತ್ವಾಚ್ಚ ಬ್ರಹ್ಮಜ್ಞಾನಸ್ಯ. ಏಕೆಂದರೆ ಬ್ರಹ್ಮಜ್ಞಾನ ಎಂಬುದು
ಅನುಭವದಲ್ಲೇ ಕೊನೆಗಾಣುತ್ತದೆ. ಅಂದರೆ ಪುಣ್ಯ ಪಾಪಗಳು ಜ್ಞಾನ, ಇದು ಪುಣ್ಯ ಇದು ಪಾಪ ಎಂದು ತಿಳ್ಕೊಂಡರೆ ಅದು ಅನುಭವ ಬರುತ್ತದ. ಅನುಭವ ಅಂದರೆ ಪುಣ್ಯದ ಫಲ. ಅನುಭವ ಅಂದರೆ ಪುಣ್ಯದ ಫಲ, ಪಾಪದ ಫಲ. ಇದು ಮಾಡಿದ್ದರೆ ಪುಣ್ಯ, ಹೀಗೆ ಮಾಡಿದ್ದರೆ ಪಾಪ ಎಂದು ತಿಳ್ಕೊಂಡರೆ ಅದರ ಫಲ ಅನುಭವಕ್ಕೆ ಬರುತ್ತದ. ಅನುಭವಕ್ಕೆ ಬಂದಾಗ ಈಗ ನನಗೆ ಗೊತ್ತಾಯಿತು ಎಂದು ಹೇಳ್ಬೋದಾ? ಅನುಭವಕ್ಕೆ ಬರದಿದ್ದರೂ ಅವರ ಹೇಳಿಕೆಯಿಂದ ಒಪ್ಕೊಂಡು ಬಿಡ್ತೀರಿ. ಹೇಳಿಕೆನೇ ಪ್ರಮಾಣ. ಇಲ್ಲಿ ನಾನು ಬ್ರಹ್ಮ ಎನ್ನುವುದು ಗುರುಗಳು ಹೇಳಿದರಲ್ಲ, ಗುರುಗಳೇ ತಾವು ಹೇಳಿದ್ದರಲ್ಲ ನಾನು ಬ್ರಹ್ಮ, ಒಪ್ಕೊಂಡು ಬಿಟ್ಟೆ, ಈಗ ಇನ್ನು ಮುಂದೆ ಏನು ಮಾಡಬೇಕು ಹೇಳಿ ಎಂದು ಹೇಳಿದೆ. ಕೆಲವರು ಅದೇ ಹೇಳ್ತಾರೆ, ನಾನು ಬ್ರಹ್ಮವಾ, ಸೃಷ್ಟಿಚಕ್ರ ಸೃಷ್ಟಿ ಮಾಡಿದ್ದು ತಾನೇನಾ, ಅವ್ರಿಗೆ ಸಂಸಾರ ಇಲ್ಲ ಏನಿಲ್ಲ ಅದು ನಾನೇನಾ? ಹೌದು, ಈಗ ಗೊತ್ತಾಯಿತು ಗುರುಗಳೇ, ಎಲ್ಲ ತಿಳ್ಕೊಂಡು ಬಿಟ್ಟೆ, ನಾನು ಬ್ರಹ್ಮ ಎಂದು, ಈಗ ಮುಂದೆ ನಾನೇನು ಮಾಡಲಿ ಎಂದು. ಇದು ಬ್ರಹ್ಮ ಮಾತ್ರ ಸುಮ್ಮನೆ ತಿಳ್ಕೊಂಡು ಕೂತಿರುವಂಥದ್ದಲ್ಲ, ಇದು ತಿಳಿಯುವುದರಿಂದಲೇ ಸಂಸಾರ ಬಿಡುತ್ತದೆ. ಅಂದರೆ ಅನುಭವವನ್ನು ಫಲರೂಪ, ಅಂದರೆ ಅನುಭವಾವಸಾನತ್ವಾತ್, ಇದು ನಾನು ಬ್ರಹ್ಮ ಎಂದು ತಿಳ್ಕೊಂಡರೆ ಈಗಲೇ ಆ ಬ್ರಹ್ಮಾನುಭವ ಬರುತ್ತದೆ. ಇದು ಪುಣ್ಯ ಎಂದು ತಿಳ್ಕೊಂಡರೆ ಪುಣ್ಯದ ಫಲ ಈಗಲೇ ಬರಲ್ಲ. ಇದು ಪಾಪ ಎಂದು ತಿಳ್ಕೊಂಡರೆ ಪಾಪದ ಫಲ ನಿಮಗೆ ಅನುಭವಕ್ಕೆ ಬರಲ್ಲ. ಆದರೆ ನಾನು ಬ್ರಹ್ಮ ಎಂದು ತಿಳ್ಕೊಂಡರೆ ಈಗಲೇ ಅನುಭವಕ್ಕೆ ಬರ್ತದೆ. ಅದು ವ್ಯತ್ಯಾಸ. ಅದರಿಂದ ಅನುಭವಾವಸಾನತ್ವಾತ್. ಈ ವಾಕ್ಯ ಭಾಷ್ಯವಾಕ್ಯ ನೋಡಿ ಹೀಗೆ ಅರ್ಥ ಮಾಡಿಕೊಳ್ಳಬೇಕೆಂದು ಹೇಳ್ತಾ ಇದ್ದೆ. ಅನುಭವದಲ್ಲೇ ಕೊನೆಗಾಣುತ್ತದೆ. ಬ್ರಹ್ಮ ಕುರಿತಿನ ಉಪದೇಶ ಅನುಭವವನ್ನಿಟ್ಟುಕೊಂಡು ಉಪದೇಶ ನಡೆಯುತ್ತದೆ. ಅನುಭವವನ್ನು ಇಟ್ಟುಕೊಂಡು ಉಪದೇಶವು ನಡೆಯುತ್ತದೆ. ಅಂದರೆ ಉಪದೇಶ ಮಾಡುವಾಗ ಅನುಭವವನ್ನು ಎತ್ತಿ ತೋರಿಸ್ತಾನೆ. ತೋರಿಸಿದ್ದು ಅವರು ಉಪದೇಶ ಮಾಡಿದ್ದು ಯಾವಾಗ ಕೊನೆಗಾಣುತ್ತದೆ? ನೀವು ಅನುಭವದಲ್ಲಿ ನೋಡಿದ್ದರೆ ಕೊನೆಗಾಣುತ್ತದೆ. ಬ್ರಹ್ಮ ತಾನು ಎಂದು ತಿಳ್ಕೊಂಡರೆ ನೋಡಿದ್ದರೆ ಅಲ್ಲೇ ಕೊನೆಗಾಣುತ್ತದೆ. ಅಂದರೆ ಉಪದೇಶ, ತತ್ವಜ್ಞಾನದ ಉಪದೇಶ ಅನುಭವವನ್ನು ಹಿಡ್ಕೊಂಡು ಶುರುವಾಗುತ್ತದೆ. ಪರೀಕ್ಷೆ ಮಾಡುವಾಗ ಅನುಭವದಲ್ಲೇ ಇರ್ತೀವಿ, ಕೊನೆಗೆ ಪೂರ್ಣಾನುಭವ ಬ್ರಹ್ಮಾನುಭವಕ್ಕೆ ತಲುಪಿಬಿಡ್ತೀರಿ. ಅನುಭವದಿಂದಲೇ ಶುರುವಾಗಿ ಅನುಭವದಿಂದಲೇ ಕೊನೆಗಾಣುತ್ತದೆ. ಅನುಭವ ಅವಸಾನತ್ವ. ಮತ್ತೊಂದು ವಿಷಯ ಭೂತವಸ್ತು ವಿಷಯತ್ವಾಚ್ಚ ಇಲ್ಲಿ ಹೇಳಿದ್ದಾರೆ. ಅಂದರೆ ಭೂತವಸ್ತು ಅಂದರೆ ಸಿದ್ಧವಸ್ತು. ಭೂತ ಅಂದರೆ ಸಂಸ್ಕೃತ ಭಾಷೆಗೆ ಅನೇಕ ಮಾತುಗಳು. ಭೂತ ಅಂದರೆ ಸಿದ್ಧ, ಸ್ವತಃ ಸಿದ್ಧ ವಸ್ತು. ಏಕೆಂದರೆ ವೇದಾಂತದಲ್ಲಿ ಹೇಳುವ ಉಪದೇಶ ಸ್ವತಃ ಸಿದ್ಧ ವಸ್ತುವಿನ ಕುರಿತು, ಪ್ರಯತ್ನ ಮಾಡಿ ಸಾಧಿಸತಕ್ಕದ್ದಲ್ಲ. ಯಾವ ಪ್ರಯತ್ನ ಬೇಕಾಗಿಲ್ಲದೆ ತಾನು ಬ್ರಹ್ಮ. ಇದು ಆಶ್ಚರ್ಯ. ಪ್ರಪಂಚದಲ್ಲಿ ಯಾವುದು ಪಡೆಯಬೇಕಾದರೂ ತುಂಬ ಕಷ್ಟಪಟ್ಟು ಸಾಧಿಸಬೇಕು. ಬ್ರಹ್ಮತತ್ವ ಒಂದೇ, ನೀವು ಯಾವ ಪ್ರಯತ್ನ ಮಾಡಬೇಕಾಗಿಲ್ಲ. ಸುಮ್ಮನೆ ಇದೇನಪ್ಪ ಜನರು ಹೇಳ್ತಾರೆ, ಹೆಚ್ಚಿನ ಮೌಲ್ಯ ಇರುವ ವಸ್ತುವಿಗೆ ಹೆಚ್ಚಿನ ಕಷ್ಟಪಡಬೇಕಾಗ್ತದೆ ಅಲ್ಲವೇ? ಈ ಮನೆಗಿಂತ ಇನ್ನೊಂದು ದೊಡ್ಡ ಮನೆ ಅಂದರೆ ಹೆಚ್ಚು ಹಣ ಕೊಡಬೇಕಾಗ್ತದೆ, ಇನ್ನೂ ದೊಡ್ಡ ಮನೆ ಅಂದರೆ ಹೆಚ್ಚು ಕೊಡಬೇಕಾಗ್ತದೆ, ಇನ್ನೂ ಒಳ್ಳೆಯ ಕಾರ್ ಅಂದರೆ ಹೆಚ್ಚು ಹಣ ಕೊಡಬೇಕಾಗ್ತದೆ. ಹೆಚ್ಚಿನ ಸ್ವರ್ಗ ಬೇಕು ಅಂದರೆ ಪುಣ್ಯ ಬೇಕು, ಸ್ವರ್ಗಕ್ಕಿಂತ ಮೇಲಿನದು ಬೇಕು ಅಂದರೆ ಇನ್ನೂ ಹೆಚ್ಚಿನ ಪುಣ್ಯ ಬೇಕು. మరి ಬ್ರಹ್ಮಜ್ಞಾನಕ್ಕೆ ಯಾವ ಪುಣ್ಯ ಬೇಕು? ಯಾವುದು ಬೇಕಾಗಿಲ್ಲ, ಏಕೆ ನೀನೇ ಬ್ರಹ್ಮ. ನಾವು ಎಷ್ಟು ಕಷ್ಟಪಡಬೇಕು? ಯಾವುದು ಪಡಬೇಕಾಗಿಲ್ಲ. ನೀವು ಕಷ್ಟಪಡುವುದೇ ಅನಾವಶ್ಯಕ. ಕಷ್ಟಪಡುವುದೇ ಅನಾವಶ್ಯಕ ಎಂದು ತಿಳ್ಕೊ, ನಿಮಗೆ ಬ್ರಹ್ಮ ಆಗಿಬಿಡ್ತೀವಿ. ಅಯ್ಯೋ, ಇದು ವಿಚಿತ್ರವಾಗಿದೆ. ಹೌದು, ಇದು ವಿಚಿತ್ರ. ಲೌಕಿಕ ವಸ್ತುಗಳು ಪರಲೌಕಿಕ ವಸ್ತುಗಳನ್ನು ಪಡೆಯಲು ತುಂಬ ಕಷ್ಟಪಡಬೇಕು. ಬ್ರಹ್ಮಕ್ಕೆ ಯಾವ ಕಷ್ಟವೂ ಬೇಕಾಗಿಲ್ಲ. ಕಷ್ಟವೇ ಅನಾವಶ್ಯಕ. ನೀವು ಮಾಡಿದ್ದೆಲ್ಲ ವ್ಯರ್ಥ, ಏನು ಮಾಡಬೇಕಾಗಿಲ್ಲ. ಏನೋ ಮಾಡ್ತೀವಿ, ಏನೋ ಮಾಡಿದ್ದೆಲ್ಲ ವ್ಯರ್ಥ. ನೀನೇ ಆಗಿರುವಾಗ ಏನು ಮಾಡ್ತೀವಪ್ಪ? ಮಾಡಿದ್ದರೆ ಏನರ್ಥ? ಮಾಡಬೇಕಾಗಿಯೂ ಇಲ್ಲ. ಹಾಗೇ ಭೂತವಸ್ತು ವಿಷಯತ್ವಾಚ್ಚ, ತಾನಿದೆ ಸ್ವತಃ ಸಿದ್ಧ. ಹೀಗೆ ಈ ಶಂಕರರ ಸಿದ್ಧಾಂತ ಕಾಲ್ಪನಿಕವಲ್ಲ. ಗೊತ್ತಾಯ್ತಾ? ಕಾಲ್ಪನಿಕವಲ್ಲ ಎನ್ನುವುದಕ್ಕೆ ಇಷ್ಟು ಹೇಳಿದ್ದೀವಿ. ಅಂದರೆ ಮಿಕ್ಕ ಶಂಕರರು ಹೇಳಿದ್ದು ಅಂದರೆ ಅನುಭವದಿಂದಲೇ ತೋರಿಸ್ತೀವಿ ಮತ್ತು ಅನುಭವದಲ್ಲೇ ಕೊನೆಗಾಣುತ್ತದೆ. ಅಂದರೆ ಪಾಕ್ಷಿಕ ಅನುಭವದಿಂದ ಶುರು ಮಾಡಿ ಪೂರ್ಣ ಅನುಭವದಲ್ಲಿ ಕೊನೆಗಾಣುತ್ತದೆ. ಅನುಭವವನ್ನೇ ಇಟ್ಟುಕೊಂಡು ಉಪದೇಶ ನಡೆಯುತ್ತದೆ ಎಂದು ಬಾದರಾಯಣರು ಹೇಳಿದ್ದಾರೆ. ಬ್ರಹ್ಮಸೂತ್ರ ಬರೆದಿರುವವರು ಬಾದರಾಯಣ ಋಷಿ. ಮತ್ತು ಭಾಷ್ಯಕಾರರು ಹೇಳಿದ್ದಾರೆ. ಮಿಕ್ಕ ಯಾರೂ ಹೀಗೆ ಹೇಳಲಿಲ್ಲ. ಎಲ್ಲರೂ ಕಲ್ಪನಾ 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 ಕಲ್ಪನಾ. ದರ್ಶನಗಳು ಎಷ್ಟಿವೆಯೋ ಅಷ್ಟು ಕಲ್ಪನೆಗಳೇ. ಈ ಬಾದರಾಯಣರದು ಶಂಕರರದು ಅದೊಬ್ಬರದೇ ಕಾಲ್ಪನಿಕವಲ್ಲ. ಈಗ ಮೂಲಾವಿದ್ಯೆ ಬರಬೇಕು. ಐ ಥಿಂಕ್ ಸಾಕು. ಐ ಆಮ್ ಟಯರ್ಡ್. ಒಂದೆರಡು ನಿಮಿಷ ಇದೆ ಬರ್ತಿರ್ತೀನಿ.
ಈಗ ಅವರು ಈಗಲೇ ಹೊಡೆಯುತ್ತಾ ಇದ್ದಾರೆ, ಸಾಕು, ನಾಳೆ ಹೇಳೋಣ. ಸೊ ಮೂಲವಿದ್ಯಾ ಮಾಯಾ ಈ ಎರಡು ವಿಷಯಗಳಿವೆ, ಅದು ನಾಳೆ ಹೇಳೋಣ. ಒಬ್ಬರು ಏನು ಹೇಳಿದ್ದಾರೆ ಅಂದರೆ, ನಾಳೆ ವಿಷಯ ಇವತ್ತೇ ಸ್ವಲ್ಪ ಹೇಳಿದೆ, 1 ನಿಮಿಷ ಇದೆ, 1-2 ನಿಮಿಷ ನೆನಪಾಯಿತು, ಅದರಿಂದ ಮತ್ತೆ ನಾಳೆ ನೆನಪಿರುತ್ತದಲ್ಲ. ಒಬ್ಬರು ಏನೋ ಹೇಳ್ತಾರೆ, ಕನ್ನಡಿಗರೇ ಅಮೆರಿಕಾದಲ್ಲಿರ್ತಾರೆ, ನನ್ನ ಕುರಿತು ಹೇಳಿದ್ದಾನೆ. ಏನೆಂದು? ಸ್ವಾಮೀಜಿ ಅಂದರೆ ನಾನು, ಪ್ರಕಾಶಾನಂದ ಹೇಳಿದ್ದು ಮೂಲವಿದ್ಯಾ ಕುರಿತು ಪ್ರಕಾಶಾನಂದರ ಹೇಳಿದ್ದು ಯಾವ ಶೃಂಗೇರಿ ಒಪ್ಪಲ್ಲ, ಶೃಂಗೇರಿ ಮಠ ಒಪ್ಪಲ್ಲ, ಅದರಿಂದ ನಾನು ಒಪ್ಪಲ್ಲ ಅಂತ ಹೇಳಿಬಿಟ್ಟು. ನಾನು ಹೇಳಿದೆ ಮೂಲವಿದ್ಯೆ ನಾನು ಹೇಳಲೇ ಇಲ್ಲ. ಮೂಲವಿದ್ಯೆ ಇದೆ ಎಂದು ನಾನು ಅಧ್ಯಾಸನೇ ಹೇಳಿದ್ದೆ, ಮೂಲವಿದ್ಯೆ ಹೇಳಲೇ ಇಲ್ಲವೇ? ನಾನು ಹೇಳಿದ್ದು ನೀವು ಒಪ್ಪಲ್ಲ ಅಂದರೆ ಏನರ್ಥ? ಮೂಲವಿದ್ಯೆ ನೀವು ಹೇಳಿದ್ದೆ ಹೊರತು ನಾನು ಹೇಳಲೇ ಇಲ್ಲ ಅಲ್ಲವೇ? ಮೂಲವಿದ್ಯಾ ಕುರಿತು ನಿಮ್ಮ ಅಭಿಪ್ರಾಯ ಹೇಳಿ. ಮೊನ್ನೆ ಯಾರೋ ಕೇಳಿದ್ದಾರೆ, ಎಲ್ಲರೂ ಒಂದು ಪ್ರಶ್ನೆ ಇದೆ ಗುರುಗಳೇ, ಮೂಲವಿದ್ಯಾ ಕುರಿತು ನಿಮ್ಮ ಅಭಿಪ್ರಾಯ ಹೇಳಿ. ನಾನೇನೇನು ಮೂಲವಿದ್ಯೆ ಅಂದರೆ ಏನೂ ನನಗೂ ಗೊತ್ತಿಲ್ಲ, ನಾನು ಯಾವ ಭಾಷೆದಲ್ಲಿ ನನಗೆ ಎಲ್ಲಿ ಕಂಡು ಬಂದಿಲ್ಲ, ನಮ್ಮ ಗುರುಗಳ ಉಪದೇಶದಲ್ಲಿ ಇಲ್ಲ, ನಮ್ಮ ಅನುಭವದಲ್ಲಿ ಇಲ್ಲ, ಅದು ಎಲ್ಲಿದೋ ಏನಿದೋ ನನಗೇನು ಗೊತ್ತೇ ಇಲ್ಲ, ಅದರಿಂದ ನಾನು ಏನು ಹೇಳೋಕ್ಕಾಗಲ್ಲ ಎಂದು ಹೇಳಿದೆ. ಚೆನ್ನಾಗಿದೆ ಉತ್ತರ. ನಾನು ಎಲ್ಲಿ ನೋಡಲೇ ಇಲ್ಲ. ನೀವು ಮೂಲವಿದ್ಯೆ ಕುರಿತು ಹೇಳಿ ಅಂದರೆ ಏನು ಎಂದು ನನಗೂ ಗೊತ್ತಿಲ್ಲ, ಯಾವ ಭಾಷೆಯಲ್ಲಿ ನೋಡಲಿಲ್ಲ, ಯಾರ ಅನುಭವದಲ್ಲಿ ನೋಡಲಿಲ್ಲ, ಬರೀ ಎಲ್ಲಿದೆ? ಹೀಗೆ ಹೇಳ್ತಾರೆ, ನೀವು ಹೇಳಿದ್ದು ನೀವು ಮೂಲವಿದ್ಯೆ ಕುರಿತು ನೀವು ಹೇಳಿದ್ದು ನಾನು ಒಪ್ಪಲ್ಲ ಅಂತ. ನಾನು ಏನು ಹೇಳಲೇ ಇಲ್ಲ, ಒಪ್ಪೋದೇನಪ್ಪ? ಅವರೇನು ಹೇಳ್ತಾರೆ, ನೀವು ಹೇಳಿದ್ದು ಶೃಂಗೇರಿ ಅವರು ಒಪ್ಪಲ್ಲ. ಯಾರವರು ಕನ್ನಡಿಗರು ಅಮೆರಿಕಾದಲ್ಲಿದ್ದಾನೆ ಹೇಳ್ತಾನೆ, ನಾನು ಹೇಳಿದ್ದೀನಿ ಶೃಂಗೇರಿ ಅವರು ಏನು ಹೇಳ್ತಾರೋ ಅವ್ರಿಗೆ ಗೊತ್ತು, ಬಟ್ ನಾನೇನು ಹೇಳಲೇ ಇಲ್ಲವೆಲ್ಲ. ಮೂಲವಿದ್ಯೆ ನನಗೆ ಭಾಷೆಯಲ್ಲಿ ಎಲ್ಲೂ ಕಂಡು ಬಂದಿಲ್ಲ, ಭಾಷೆಯಲ್ಲಿ ಮೂಲವಿದ್ಯೆ ಕಂಡು ಬಂದಿಲ್ಲ, ನನ್ನ ಅನುಭವದಲ್ಲಿಯೂ ಇಲ್ಲ, ಅದರಿಂದ ನಾನೇನು ಹೇಳ್ತೀನಿ? ನನಗೆ ಕಂಡು ಬಂದಿಲ್ಲ, ಗೊತ್ತಿಲ್ಲ ಎಂದೇ ಹೇಳಿದ್ದೀನಿ ಹೊರತು ನಾನೇನಾದರೂ ಮೂಲವಿದ್ಯೆ ಹೀಗಿದೆ ಹಾಗಿದೆ ಎಂದು ನಾನು ಹೇಳಿದ್ದೀನ? ಅದರಿಂದ ನೀವು ಹೇಳಿದ್ದು ನಾನು ಯಾರು ಒಪ್ಪಲ್ಲ ಅಂದರೆ ಏನರ್ಥ? ನಿಮ್ಮ ಮಾತಕ್ಕೆ ಏನರ್ಥ? ನಿಮ್ಮನ್ನು ಕೇಳ್ತಾರಾ ಯಾರಾದರೂ ಮೂಲವಿದ್ಯೆ ಅಂದರೆ ಏನು ಕೇಳಿದ್ರೆ ನೀವೇನು ಹೇಳ್ತೀರಿ? ಅಂದರೆ ಏನು ಎಂದು ನೀವೇ ಕೇಳಬೇಕು, ನಾನು ಎಲ್ಲಿ ಕೇಳಲೇ ಇಲ್ಲ. ನೀವು ಇಷ್ಟೆಲ್ಲ ವೇದಾಂತ ಕೇಳ್ತೀರಂತೆ, ಕಾರ್ಯಾಲಯಕ್ಕೆ ಹೋಗಿ ತುಂಬ ಇಷ್ಟೆಲ್ಲ ವೇದಾಂತ ಅಷ್ಟಷ್ಟು ವರ್ಷಗಳಿಂದ ಪುಸ್ತಕಗಳು ಓದಿದ್ದೀರಿ, ಕೇಳಿದ್ದೀರಿ, ಮೂಲವಿದ್ಯೆನೇ ಕೇಳಲಿಲ್ಲ. ಮೂಲವಿದ್ಯೆ ಕೇಳಲೇ ಇಲ್ಲ. ನಾನೇನು ಮೂಲವಿದ್ಯೆ ಕೇಳದಿದ್ದರೆ ವೇದಾಂತ ಹೇಗಿರುತ್ತದೆ ಅಂದರೆ, ಮೂಲವಿದ್ಯೆ ನಾವು ಎಲ್ಲಿ ಕೇಳಲೇ ಇಲ್ಲ, ಅದೇ ನಮ್ಮ ವೇದಾಂತ. ಅವರು ಹೇಳ್ತಾರೆ ಮೂಲವಿದ್ಯೆ ಇಲ್ಲದಿದ್ದರೆ ವೇದಾಂತ ಹೇಗೆ? ಅವರು ಹಾಗೆ ಮಾತಾಡ್ತಾರೆ. ನಮಗೆ ಮೂಲವಿದ್ಯೆ ಕೇಳದೆ ಭಾಷ್ಯದಲ್ಲಿ ಕಂಡು ಬಂದಿಲ್ಲ, ನಮ್ಮ ಅನುಭವದಲ್ಲಿಯೂ ಇಲ್ಲ. ಎಲ್ಲಿದೆ ಹೇಳಪ್ಪ? ಸುಷುಪ್ತಿಯಲ್ಲಿ ಏನೂ ಇಲ್ಲ, ಎಚ್ಚರದಲ್ಲಿ ಇಂದ್ರಿಯ ಮನಸ್ಸುಗಳಿವೆ, ಅಹಂ ಪ್ರತ್ಯಯ ಇದೆ. ಮೂಲವಿದ್ಯೆ ಯಾರು ಹೇಳಿ? ಅಹಂ ಬುದ್ಧಿ ಇದೆಯಾ? ನಾನೆಂದ ಬುದ್ಧಿ ಇದೆ, ಇಂದ್ರಿಯಗಳಿವೆ, ಮನಸ್ಸಿದೆ, ನಾಮರೂಪ ಪ್ರಪಂಚ ಕಂಡು ಬರ್ತಾ ಇದೆ, ದೇಶ ಕಾಲ ಅಷ್ಟೇ. ಇದೆಲ್ಲ ಅಂತಃಕರಣ. ಸ್ವಪ್ನದಲ್ಲಿ ಈ ತರಹನೇ, ಸುಷುಪ್ತಿಯಲ್ಲಿ ನಾನೊಬ್ಬನೇ ಇದ್ದೀನಿ, ಏನೂ ಇಲ್ಲ. ಮರಿಗೆ ಮೂಲವಿದ್ಯೆ ಹೇಳಿದರೆ ಅದೆಲ್ಲಿ? ನೀವು ಹೇಳಿದ್ದು ಮೂಲವಿದ್ಯೆ ನಾವು ಏನು ಒಪ್ಪಲ್ಲ ಏನು ಹೇಳಿ? ನಾನು ಹೇಳಿದರೆ ನೀವು ಒಪ್ಪಲ್ಲ ಇನ್ನು ಮಾತುಕರ್ತ, ನಾನೇನು ಹೇಳಲೇ ಇಲ್ಲ. ಹಾಗೆ ಮಾತಾಡ್ತಾರೆ, ಏನೇನೋ ಹೇಳ್ತಾರೆ, ದೊಡ್ಡದು ಹಾಕಿಬಿಡ್ತಾರೆ, ನಾನೇನೋ ದೊಡ್ಡ ತಪ್ಪು ಮಾಡಿದೆ ಅಂದಂತೆ ಹೀಗೆ ಮಾತಾಡ್ತಾರೆ. ಏನಿವೆ ಅದು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.